ದೇವರ ಸನ್ನಿಧಾನದ ನಿಂತ್ಕೊಂಡವರಾಗಿ ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 66ಕ್ಕೆ ತಿಳಿಸ್ಕೊಳ್ಳೋಣ. Let's stand in the presence of the Lord. Let's turn our Bible to Psalm 66. 66ನೇ ಕೀರ್ತನೆ. ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. 20 ವಚನಗಳುಂಟು. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, ಎರಡನೇ ವಚನ ನೀವು ಸಭಿಕರು ಓದಬೇಕು, ಕೊನೆಯ ವಚನ 20ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. ಕೀರ್ತನೆಗಳು 66, Psalms 66. ಮೊದಲನೆಯ ವಚನ. ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಪರಾಕ್ರಮದ ಮಾತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸುತ್ತಾಗಿದೆ. ಆತನು ಪರಾಕ್ರಮದಿಂದ ಸದಾಕಾಲವು ಆಳುತ್ತಾನೆ. ಜನಾಂಗಗಳನ್ನು ನೋಡಿಕೊಳ್ಳುತ್ತಾನೆ. ದಂಗೆಕೋರರು ಹೇಳದಿರಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ನಮ್ಮನ್ನು ಬಲೆಯಿಂದ ನಮ್ಮ ಸೊಂಟಕ್ಕೆ ಭಾರವಾದ ಕೊರಳನ್ನು ಕಟ್ಟಿದ್ದಿ. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ನಿನಗೆ ಟಗರು ಮುಂತಾದ ಪುಷ್ಪ ವಸ್ತುಗಳನ್ನು ಯಜ್ಞ ರೂಪವಾಗಿ ಸಮರ್ಪಿಸಿ ಸುವಾಸನೆ ಉಂಟು ಮಾಡುವೆನು. ಯಜ್ಞಕ್ಕಾಗಿ ಹೋದ ಹೋರಿಗಳನ್ನು ತರುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ಆದರೆ ದೇವರು ನನ್ನ ಮೊರೆಯನ್ನು ರಕ್ಷಿಸಿ ಕೇಳಿದ್ದಾನಲ್ಲ. 20ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆತನು ನನ್ನ ವಿಜ್ಞಾನವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಲಿಲ್ಲ. ಹೌದು ಪ್ರಿಯರೇ, ದೇವರು ನಮಗೆ ಮಾಡುವಂತಹ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ನಾವು ಬಂದಿದ್ದೇವೆ. ಈ ಒಂದು ಸಭೆಯಲ್ಲಿ ಆತನ ಮಕ್ಕಳ ಮುಂಭಾಗದಲ್ಲಿ ನಾವು ಸೇರಿದವರಾಗಿ ಆ ಮಕ್ಕಳೊಂದಿಗೆ ಸೇರಿ ನಾವು ಆತನ ಸ್ತೋತ್ರ ಮಾಡುವುದಕ್ಕಾಗಿ ನಮ್ಮ ಒಂದು ಕಾಲವು ಆ ದಿನಗಳೆಲ್ಲ ದೇವರು ನಮಗೆ ಮಾಡಿದಂಥ ಅನೇಕ ಅದ್ಭುತಗಳನ್ನ, ಉಪಕಾರಗಳನ್ನ, ಆತನು ಮಾಡಿದಂಥ ಮೇಳುಗಳನ್ನ ನೆನೆಸುವವರಾಗಿ ನಾವು ಬಂದಿದ್ದೇವೆ ಪ್ರಿಯರೇ. ಅದನ್ನು ನೆನೆಸುವಾಗ ನಾವು ಹೃದಯ ತುಂಬಿ ಆತನಿಗೆ ಸ್ತೋತ್ರ ಮಾಡುವವರಾಗಿರುತ್ತೇವೆ. ನಾವೀಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಆರಾಧನೆ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಏಸಪ್ಪ ತಾನೇ ನಾವು ಮಧ್ಯದಲ್ಲಿ ಇದ್ದುಕೊಂಡು ಮಹಿಮೆ ಹೊಂದಿಕೊಳ್ಳುವಂತೆ, ನಮ್ಮನ್ನು ಆತ ನಡೆಸುವಂತೆ. ಮನುಷ್ಯ ನಡೆಸುವುದು ಅದು ಪ್ರಯೋಜನ ಇಲ್ಲ ಪ್ರಿಯರೇ. ದೇವರಾತ್ಮನ ನಮ್ಮನ್ನು ನಾವು ನಡೆಸಬೇಕಾಗಿದೆ. ನಾವು ದೇವರಾತ್ಮ ವಶಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ರಾಜ. ಪರಿಶುದ್ಧನೆ ಪರಿಶುದ್ಧನೆ, ಭೂಮಿ ಆಕಾಶಗಳ ಒಡೆಯನಾದ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಒಂದು ಆಲಯಕ್ಕೆ ನಾವು ಬಂದಿದ್ದೇವೆ, ನಿನ್ನ ಸನ್ನಿಧಿಗೆ ನಾವು ಬಂದಿದ್ದೇವೆ ರಾಜ. ನೀವು ನಮ್ಮನ್ನು ನಡೆಸಬೇಕೆ ನಾವು ಕೇಳುವವರಾಗಿದ್ದೇವೆ. ಯೇಸಪ್ಪ, ನಿನ್ನ ಆತ್ಮನ ನಮ್ಮನ್ನು ತುಂಬಿಸು ಕಟ್ಟ. ನಿನ್ನ ಒಂದು ಕಟ್ಟನೆ ಯೇಸಪ್ಪ ಅವನ ಪ್ರಸನ್ನತೆಯನ್ನು ಗ್ರಹಿಸುವಂತ ಮಕ್ಕಳಾಗಿ ಮಾರ್ಪಡಿಸು. ಅಪ್ಪ, ನಿನ್ನ ವಾಕ್ಯಗಳನ್ನು ಕೇಳಿ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ನೀ ಕಾರ್ಯ ಮಾಡು ರಾಜ. ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ನಾವು ಕರ್ತನೆ, ಹೌದು ಯೇಸಪ್ಪ, ನಮ್ಮನ್ನೇ ಪರೀಕ್ಷೆ ಮಾಡಿಕೊಂಡವರಾಗಿ ಬರುವಂತೆ ನೀ ಕಾರ್ಯ ಮಾಡು. ಪ್ರತಿಯೊಂದು ಕಾರ್ಯದಲ್ಲೂ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು, ನಮ್ಮನ್ನು ನಡೆಸಿಕೊಳ್ಳಬೇಕೆಂದು ಅಪ್ಪ ನಮ್ಮ ತಗ್ಗಿಸಿ ಒಪ್ಪಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಒಳ್ಳೆಯ ಪಿತನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು ಸ್ವಾಮಿ. ಅಪ್ಪ, ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಕರ್ತನೆ. ಅಪ್ಪ, ನೀನು ಮಹಿಮೆಯಾದ ದೇವನಾಗಿದ್ದೆ ಸ್ವಾಮಿ. ನಿನ್ನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲವೆಂದು ನಾವು ನೋಡುತ್ತೇವಲ್ಲ ಕರ್ತನೆ. ನೀನು ಭಯಂಕರನಾದ ದೇವನಾಗಿದ್ದೆ ಸ್ವಾಮಿ. ಅಪ್ಪ, ನಮ್ಮ ಮಧ್ಯದಲ್ಲಿ ನಿನ್ನನ್ನು ನಾವು ಆಹ್ವಾನ ಮಾಡುವವರಾಗಿದ್ದೇವೆ ಸ್ವಾಮಿ. ದೇವರಾತ್ಮನು ಇರುವ ಕಡೆಯಲ್ಲಿ ಬಿಡುಗಡೆ ಇದೆ ಎಂದು ನೀನು ಹೇಳಿದ್ದೀಯಲ್ಲ ಸ್ವಾಮಿ. ನಿನ್ನ ಮಹಿಮೆಯನ್ನು ನಮ್ಮ ಮಧ್ಯದಲ್ಲಿ ತೋರ್ಪಡಿಸು ಕರ್ತನೆ. ನಿನ್ನ ಮಹಿಮೆ ಕರ್ತನೆ. ಅಪ್ಪ, ಈ ಒಂದು ಆಲಯದಲ್ಲಿ ಕರ್ತನೆ, ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಮಹಿಮೆ ಸ್ವಾಮಿ ಇಳಿದು ಬರಬೇಕಾಗಿ ನಾವು
ಹೌದು ಏಸಯ್ಯ, ನೀನು ಕರ್ತನೆ, ರಕ್ಷಕನು, ಒಳ್ಳೆಯವನು, ವಲ್ಲಭನು ಆಗಿದ್ದೀಯಲ್ಲ ಸ್ವಾಮಿ. ನಿನ್ನ ಕರಗಳಲ್ಲಿ ಆರಾಧನೆಯನ್ನು ಒಪ್ಪಿಸಿಕೊಡುವವರಾಗಿದ್ದೇವೆ ಕರ್ತನೆ. ಮಹಿಮೆಯಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ಮಹಿಮೆ ಮಹಿಮೆ, ದೇವಗೆ ಮಹಿಮೆ, ಹಾಡಿನ ಮೂಲಕವಾಗಿ ಆತನ ಮಹಿಮೆಯನ್ನ ನಾವು ಬರಮಾಡಿಕೊಳ್ಳೋಣ ಪ್ರಿಯರೇ. ಮಹಿಮೆ
ದೇವರು ಒಳ್ಳೆಯವನಾಗಿದ್ದಾನೆ. ಆತನನ್ನ ಯಾರಿಗೂ ನಾವು ಸಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕರ್ತನೇ ದೇವರೇ ಎಂಬ ಹಾಡಿನ ಮೂಲಕವಾಗಿ ಆತನನ್ನು ಸ್ತುತಿಸೋಣ ಪ್ರಿಯರೇ. ಕರ್ತನೇ ದೇವರಲ್ಲಿ ಕರ್ತನೇ ದೇವರಲ್ಲಿ ನಿನಗೆ ಸಮಾನಯಾರಿಲ್ಲ.
ದೇವನಾಗಿದ್ದಾನೆ. ಆತನ ಆಲಯದಲ್ಲಿ ನಾವು ಕುಳಿತಿದ್ದೇವೆ ಪ್ರಿಯರೇ. ಆತನ ಮಕ್ಕಳಾಗಿ ಆತನ ಸನ್ನಿಧಾನದಲ್ಲಿ ನಾವು ಬಂದವರಾಗಿದ್ದೇವೆ. ಆತನಲ್ಲಿ ಯಾವುದೇ ಒಂದು ಬಳಲಿಕೆ ಇಲ್ಲ ಪ್ರಿಯರೇ. ಆತನಲ್ಲಿ ಇರುವವರಿಗೆ ಯಾವುದೇ ಕೊರತೆ ಇಲ್ಲ ಎಂದು ನಾವು ನೋಡುವವರಾಗಿದ್ದೇವೆ. ಆತನ ಆಲಯವು ನಮಗೆ, ಆತನ ಒಂದು ಸನ್ನಿಧಾನವು ನಮಗೆ ಈ ಲೋಕದಲ್ಲಿ ಕಳೆಯುವ ಸಹಸ್ರ ದಿನಗಳಿಗಿಂತಲೂ ಅದು ಅತಿ ಉತ್ತಮವಾದ ಒಂದು ಸ್ಥಳವಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಮತ್ತೊಂದು ಕೀರ್ತನೆಯೊಂದಿಗೆ ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಸ್ತುತಿಸೋಣ ಪ್ರಿಯರೇ. ಒಂದೊಂದು ಹಾಡು ಹಾಡುವಾಗಲೂ ಅದನ್ನ ಅರ್ಥಗಳನ್ನ ತಿಳಿದು ನೀವು ಸ್ತುತಿಸುವಾಗ ಪ್ರಿಯರೇ, ನಮಗೆ ಮಾತ್ರವಲ್ಲ ಕರ್ತನು ಸಹ ಅದರಲ್ಲಿ ಸಂತೋಷ ಪಡುವಾತನಾಗಿದ್ದಾನೆ. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ ಎಂಬ ಹಾಡಿನ ಮೂಲಕ ನಾವು ಆತನನ್ನ ಕೀರ್ತಿಸೋಣ ಪ್ರಿಯರೇ. ಸೇನಾಧೀಶ್ವರನೇ
ನಮ್ಮ ಕಣ್ಣೀರನ್ನ ಒರೆಸುವ ಆತನು ಒಬ್ಬನಿದ್ದಾನೆ, ಆದರೆ ಅದು ಯೇಸು ಸ್ವಾಮಿ ಮಾತ್ರ ಪ್ರಿಯರೇ. ನಮ್ಮ ಕಣ್ಣೀರನ್ನ ನೋಡುವವನು, ನಮ್ಮ ಮೊರೆಯನ್ನ ಕೇಳುವವನು ಆತನು ಎಲ್ಲೋ ಇರುವ ದೇವನಲ್ಲ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡುವ ದೇವನಾಗಿದ್ದಾನೆ. ಅಂತಹ ದೇವನು ನಮ್ಮ ದೇವನಾಗಿದ್ದಾನೆ ಪ್ರಿಯರೇ. ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಉದಯ್ ನಮ್ಮ ಒಂದು ಉಜ್ಜೀವನಕ್ಕೋಸ್ಕರವಾಗಿ ನಾವು ಎದುರು ನೋಡುತ್ತಿರುವಂತಹ ಪ್ರಪಂಚದಲ್ಲಿ ಒಂದು ದೊಡ್ಡ ಉಜ್ಜೀವನ ಬರಬೇಕಾಗಿದೆ ಪ್ರಿಯರೇ. 2 ವಾಕ್ಯಗಳನ್ನ ನಾವು ಓದಿ ಆ ವಾಕ್ಯದ ಆಧಾರದ ಮೇಲೆ ಉದಯ್ ಪ್ರಾರ್ಥನೆ ಮಾಡಿದ ಮೇಲೆ ರಾಧಾ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಮೊದಲ 2 ವಚನಗಳನ್ನ ನಾವು ನೋಡಿಕೊಳ್ಳೋಣ. ಯೆಶಾಯ 45 ಮತ್ತು 52, ಯೆಶಾಯ 52:10 2 ವಾಕ್ಯಗಳನ್ನ ಉದಯ್ ಓದುವಾಗ ಅದೇ ರೀತಿಯಾಗಿ ನಾವು ಇಬ್ಬರೂ ಸಹ ಆ ಒಂದು ವರ್ಲ್ಡ್ ರಿವೈವಲ್ಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಪ್ರಿಯರೇ. ಪ್ರಪಂಚದಾದ್ಯಂತ ದೇವರು ದೊಡ್ಡ ಉಜ್ಜೀವನವನ್ನ ತರಬೇಕಾಗಿದೆ, ತರುತ್ತಾನೆ ಎಂಬ ನಂಬಿಕೆಯೊಡನೆ ಈ ವಾಕ್ಯದ ಆಧಾರದ ಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದು 40ನೇ ಅಧ್ಯಾಯ 5ನೇ ವಚನ, ಯೆಶಾಯ 45. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಜನರು ಒಟ್ಟಿಗೆ ಅದನ್ನು ಕಾಣುವರು. ಹೌದು ಪ್ರಿಯರೇ, ಎಲ್ಲ ಜನರು ಯೆಹೋವನ ಮಹಿಮೆಯು ಗೋಚರವಾಗುವುದು. ಇನ್ನು ಗೋಚರ ಆಗಲಿಲ್ಲ, ಅದು ಮುಂದೆ ಆಗುತ್ತದೆ ಪ್ರಿಯರೇ. ಆ ಒಂದು ಮಹಿಮೆ ಪ್ರಪಂಚದಾದ್ಯಂತ ಒಳ್ಳೆ ಬೆಂಕಿಯ ರೀತಿಯಲ್ಲಿ ಹರಡುವಂತದ್ದಾಗಿದೆ. ಎರಡನೇದಾಗಿ ನಾವು ಅದೇ ಯೆಶಾಯ 52:10 ಓದೋಣ ಪ್ರಿಯರೇ. ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಭಾವವನ್ನು ತೋರಿಸಿದ್ದಾನೆ. ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು, ಈ ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನ ನೋಡುವರೆಂದು ವಾಗ್ದಾನ ಮಾಡಿದ ಆತನು, ಆತನ ನಂಬಿಗಸ್ತನು, ಮರೆಯಲಿಕ್ಕೆ ಆತನ ಮನುಷ್ಯನಲ್ಲ ಪ್ರಿಯರೇ. ಆ ಒಂದು ವಾಕ್ಯದ ಮೇಲೆ ಇಬ್ಬರು ಪ್ರಾರ್ಥನೆ ಮಾಡುವಾಗ ನಾವು ಸಹ ಕಣ್ಣು ತೆಗೆದು ನೋಡಬೇಡಿ ಪ್ರಿಯರೇ. ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಆ ವಾಕ್ಯದ ಕಡೆಗೆ ಗಮನ ಕೊಟ್ಟು ನಿಮ್ಮ ಹೃದಯದಕ್ಕಾಗಿ ಹಾತೊರೆಯಬೇಕು ಪ್ರಿಯರೇ. ಎಲ್ಲ ಕಡೆಯಲ್ಲಿಯೂ ಬೆಂಕಿಯೋಪಾದಿಯಲ್ಲಿ ಈ ಒಂದು ರಕ್ಷಣಾ ಕಾರ್ಯವನ್ನ ನಾವು ನೋಡಬೇಕಾಗಿದೆ. ಅದಕ್ಕಾಗಿ ಅವರು ಪ್ರಾರ್ಥಿಸುವಾಗ ನಾವು ಸಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಮಹಾಪರಿಶುದ್ಧನಾದಂಥ ದೇವರೇ, ಈ ಮುಂಚಾನ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ದೇವಾದಿ ದೇವನು, ಒಡೆಯನು, ರಕ್ಷಕನೂ ಆದಂಥ ನಿನ್ನ ವಾಕ್ಯಗಳು ಜೀವವುಳ್ಳದ್ದು, ಅದು ಕಾರ್ಯಗಳನ್ನು ನೆರವೇರಿಸುವಂಥದ್ದು. ನಿನ್ನ ವಾಕ್ಯಗಳಿಗೆ ಅತಿ ಹೆಚ್ಚಾದಂಥ ಮಾನ್ಯತೆಯನ್ನು ಮನುಷ್ಯರಾದ ನಾವು ಕೊಡಬೇಕಾಗಿದೆ. ಕಾರಣ ನಿನ್ನ ವಾಕ್ಯಗಳು ನೆರವೇರುವಂಥದ್ದಾಗಿದ್ದು ಮಾತ್ರವಲ್ಲದೆ ಆದಿಯಿಂದಲೂ ಆ ವಾಕ್ಯವು ನೆಲೆಗೊಂಡಿದ್ದಾಗಿದೆ. ಈ ದಿನ ನಮ್ಮ ಮಧ್ಯದಲ್ಲಿ ಸಹ ನೀನಿನ ವಾಕ್ಯಗಳನ್ನು ಪ್ರಚೋದಿಸಿದ್ದಿ, ಅದನ್ನು ನೀನು ಪ್ರಕಟ ಮಾಡಿದ್ದಿ. ಇದೋ ನಿನ್ನ ಬಾಯಿಂದ ಹೊರಟಂತಹ ವಾಕ್ಯಗಳು ನೆರವೇರದೆ ನಿನ್ನ ಬಳಿಗೆ ಹಿಂದಿರುಗುವುದಾಗಿ ನಾವು ನೋಡಿದ್ದೇವೆ. ಇದೋ ದೇವಾದಿ ದೇವನಾದ ಕರ್ತನೆ, ಮನುಷ್ಯರೆಲ್ಲರೂ ಒಟ್ಟಿಗೆ ಅದನ್ನು ಕಾಣುವಂತಹ ಮಹಿಮೆಯ ಪ್ರಭಾವವನ್ನು ನೀನು ಉಂಟು ಮಾಡುವ ದೇವನಾಗಿದ್ದೆ. ಇದೋ ಈ ಭೂಮಿಯ ಮೇಲೆ ಬಂದಂತ ಪ್ರತಿ ಒಂದೊಂದು ಕಾರ್ಯಗಳನ್ನು ನೀನು ಮಾತ್ರವೇ ನೆರವೇರಿಸುವುದಕ್ಕೂ ನಾನು ಮಾಡುವುದಕ್ಕೂ ಶಕ್ತನಾಗಿದ್ದೆ. ನಿನ್ನ ಪಾದ ಸನ್ನಿಧಿಯಲ್ಲಿ ಬೇಡುವವರು ಒಂದು ಕಾಲಕ್ಕೂ ನಿರಾಶೆಯಿಂದ ಹಿಂದಿರುಗಲಾರದು ಎಂಬುದಾಗಿ ನೋಡುತ್ತಾರೆ. ಕಾರಣ ನಿನ್ನ ಮುಖವನ್ನು ದೃಷ್ಟಿಸುವವರ ಮುಖಗಳು ಪ್ರಕಾಶಮಾನಗೊಳ್ಳುತ್ತವೆ ಹೊರತು ನಾಚಿಕೆ ಗೀಡಾಗುವುದಿಲ್ಲ ಎಂಬುದಾಗಿ ನೀನು ಬರೆದಂತಹ ವಾಕ್ಯಗಳು ಸತ್ಯವೇ ಆಗಿರುವುದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯಗಳು ನೆರವೇರುವುದಕ್ಕಾಗಿ ಸ್ತೋತ್ರ ದೇವರೇ. ಹೌದು ದೇವರೇ, ಯೆಶಾಯನ ಪ್ರವಾದನ ಗ್ರಂಥ 45 ನೀನು ಹೇಳಿದ ಹಾಗೆ ದೇವರೇ, ನಿನ್ನ ಮಹಿಮೆ ಎಲ್ಲಾ ಭೂಲೋಕದ ಮೇಲೆ ಗೋಚರವಾಗುವಂತೆ ನೀನು ಮಾಡುವ ಅದಕ್ಕಾಗಿ ಸ್ತೋತ್ರ. ಇದರಲ್ಲಿ ನಮಗೆ ಸ್ಥಿತಿಯು ಕರ್ತನಪ್ಪ ಅಪ್ಪ, ನಾವು ಸಂಶಯ ಪಡದಂತೆ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಮಹಿಮೆ ಇಳಿದು ಬರಲಿ ದೇವರೇ, ನಿನ್ನ ಮಹತ್ವ ಇಳಿದು ಬರಲಿ ದೇವರೇ, ನಿನ್ನ ಮಹಾಪ್ರಭಾವವುಳ್ಳಂತ ಬಲವು ಇಳಿದು ಬರಲಿ ದೇವರೇ. ಏಕೆಂದರೆ ನಿನ್ನ ವೇದ ವಾಕ್ಯವು ಹೇಳುತ್ತದೆ, ನನ್ನ ದೇವನು ಮಹೋನ್ನತನು ಎಂಬುದಾಗಿ, ಉನ್ನತದಲ್ಲಿ ವಾಸ ಮಾಡುವನು ಎಂಬುದಾಗಿ. ಇದು ಒಮ್ಮೆ ಅಲ್ಲ, ಎರಡಾವರ್ತಿ ಹೇಳಿದೆ, ಆತನೇ ಎಲ್ಲದಕ್ಕೂ ಶಕ್ತನು ಎಂಬುದಾಗಿ, ಸರ್ವಶಕ್ತನಾದಂಥ ದೇವರು ಎಂಬುದಾಗಿ, ನಡೆಸಿಕೊಡುವ ಆತನು ಆತನೇ ಎಂಬುದಾಗಿ, ಬಲಪಡಿಸುವವನು ಆತನೇ ಎಂಬುದಾಗಿ, ಕಾರ್ಯಗಳನ್ನು ನೆರವೇರಿಸುವವನು ಆತನೇ ಎಂಬುದಾಗಿ, ನಮ್ಮ ಮಧ್ಯದಲ್ಲಿ ಜೀವಿಸುವವನು ಆತನೇ ಎಂಬುದಾಗಿ, ಜೀವ ಸ್ವರೂಪನಾಗಿ ಈ ದಿನವೂ ಸಹ ನಮ್ಮ ಮಧ್ಯದಲ್ಲಿ ಇರುವಾತನು ನನ್ನ ದೇವನಾದಂಥ ಯೇಸು ಕ್ರಿಸ್ತನೇ ಆಗಿರುವುದಕ್ಕಾಗಿ ಸ್ತೋತ್ರ. ಯಾವ ವಾಕ್ಯದಿಂದ ಭೂಮಿಯು ಉಂಟಾಯಿತೋ, ಯಾವ ವಾಕ್ಯದಿಂದ ಆಕಾಶವು
ಉಂಟಾಯಿತು. Yes. ಅದೇ ವಾಕ್ಯವು ನಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದಕ್ಕಾಗಿ ನಾನು ನಿನಗೆ ಸ್ತೋತ್ರ Amen, ಮಾಡುತ್ತೇನೆ. amen. ಆ ವಾಕ್ಯದಿಂದಲೇ ನಮ್ಮನ್ನು ನೀನು ಈ ದಿನ ಬಲಪಡಿಸಿದ್ದಿ. Yes. ಹೌದು ದೇವರೇ, ಬಲಹೀನರಾಗಿದ್ದ ನಾವುಗಳು ಇದು ಭಯಪಡುವಂತಹ ಸಂದರ್ಭದಲ್ಲಿ ನೀನು ನಮಗೆ ಧೈರ್ಯವನ್ನು ಕಲಿಸಿಕೊಟ್ಟು ಇದು ಈ ಭೂಲೋಕದ ಮೇಲೆ ನೀವು ನಾನು ನನ್ನ ಮಹಿಮೆಯನ್ನು ಇಳಿಯುವಂತೆ ಮಾಡುವಾಗ ನೀನು ಎಲ್ಲವನ್ನು ಕಾಣುವಂತ ಮಕ್ಕಳಾಗಿರುತ್ತೀರಿ ಎಂಬುದಾಗಿ, ಅದರ ಮುಖಾಂತರ ನಿಮ್ಮ ನಾಲಿಗೆಗಳು ನನ್ನನ್ನು ಸ್ತುತಿ ಮಾಡುತ್ತವೆ ಎಂಬುದಾಗಿ, ಅದರ ಮುಖಾಂತರ ನನ್ನ ನಾಮವನ್ನು ನೀವು ಮೇಳಕ್ಕೆ ಎತ್ತುತ್ತೇವೆ ಎಂಬುದಾಗಿ, ಇದೋ ದೇವರೇ ಈ ಮುಂಜಾನೆ ವೇಳೆ ಈ ಒಂದು ದಿನದಲ್ಲಿ ಈ ಒಂದು ಸಮಯದಲ್ಲಿ ನೀನು ನಮಗೆ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡುತ್ತೇವೆ. ಇದನ್ನು ಕಾಣುವಂತೆ ನೀನು ಕರ್ತನೆ ನಿನ್ನ ಮಕ್ಕಳ ಮೇಲೆ ಅವರ ಮನೋನೇತ್ರಗಳನ್ನು ತೆರೆಯುವಂತೆ ಸಹಾಯ ಮಾಡು. ಅವರ ಒಳ ಕಣ್ಣುಗಳು ಅದನ್ನು ಕಾಣಲಿ ದೇವರೇ, ನಿನ್ನ ಮಹಿಮೆಯ ಅನುಭವಗಳಿಗೆ ಅವರು ಬರಲಿ ದೇವರೇ. ಕಾಣುವಂತೆ ಒಂದೊಂದು ದಿನಗಳಿಗಾಗಿ ಸ್ತೋತ್ರ ದೇವರೇ, ನೀನು ನಡೆಸುವಂತ ಒಂದೊಂದು ಕಾರ್ಯಗಳಿಗಾಗಿ ಸ್ತೋತ್ರ ದೇವರೇ. ಮಹೋನ್ನತನಾಗಿ ನೀನು ಮಾಡುತ್ತಿರುವಂತಹ ಕಾರ್ಯಗಳು ನಿನ್ನ ಮಕ್ಕಳಿಗೆ ಗೋಚರವಾಗುವಂತೆ ಮಾಡುವಾಗ ಅವರು ಬಾಯಿ ತೆಗೆದು ನಿನ್ನ ನಾಮವನ್ನು ಘನಪಡಿಸುತ್ತಾರಪ್ಪ. ಏಕೆಂದ್ರೆ ನೀನು ಮಾಡುವಂತ ಎಲ್ಲಾ ಕಾರ್ಯಗಳು ಉತ್ತಮವೇ ಆಗಿದೆ, ಒಳ್ಳೆಯದೇ ಆಗಿದೆ. ಅದನ್ನು ಕಂಡುಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನು ಧನ್ಯನು ಎಂಬುದಾಗಿ ನೋಡುತ್ತಾವೆ. ನಿನ್ನ ಪಾದ ಸನ್ನಿಧಿಯಲ್ಲಿ ಮುಂಜಾನೆ ವೇಳೆ ದೇವರೇ, ಬಲದಿಂದ ಬಲ ಹೊಂದಿ ನಿನ್ನ ಪಾದದ ಸನ್ನಿಧಿಗೆ ಬರುವಂತೆ ಇದೋ ಚೀಯೋನನ್ನು ಕಾಣುವಂತೆ ನಿನ್ನ ಮಕ್ಕಳಿಗೆ ನೀನು ಕೊಡುವಂತ ಮಹಾಕೃಪೆಗಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ತಂದೆ. ಆಮೆನ್, ಆಮೆನ್. ವೈರಿಗಳ ಎದುರಲ್ಲಿ ಔತಣ ಮಾಡಿಸುವರು, ನನ್ನ ಯಶಸ್ಸು
ಪರಿಶುದ್ಧನ ಮಹೋನ್ನತವಾದ ಪರಲೋಕದ ತಂದೆಯಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ಈ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ನೀವು ಸ್ವಾಮಿ ಸಮಯ ಕೊಟ್ಟಿದ್ದೀಯ ಸ್ವಾಮಿ. ಕರ್ತನೆ, ನನ್ನ ನಾಮದಲ್ಲಿ 2-3 ಜನ ಎಲ್ಲಿ ಪ್ರಾರ್ಥಿಸುವ ಮಧ್ಯದಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿದಾತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ವಿಶೇಷವಾಗಿ ಸ್ವಾಮಿ ಅಪ್ಪ ಏಸಾಯ 52:10 ಹೇಳಿದ ಪ್ರಕಾರ ಸ್ವಾಮಿ ಕರ್ತನೆ, ಅಪ್ಪ ಎಲ್ಲ ಮಕ್ಕಳು ಸ್ವಾಮಿ ಕರ್ತನೆ ಕಣ್ಣೆದುರಿಗೆ ಸ್ವಾಮಿ ಎಲ್ಲ ನಿನ್ನ ದಿವ್ಯ ಹಸ್ತದ ಕರ್ತನೆ ಪರಾಕ್ರಮಗಳು ನೋಡುವ ಹಾಗೆ ಕರ್ತನೆ ಅಪ್ಪ ಪ್ರತಿಯೊಬ್ಬೊಬ್ಬರ ನರ ಮನುಷ್ಯರನ್ನ ಕರಗಳಲ್ಲಿ ಒಪ್ಪಿಸಿಕೊಡುವುದನ್ನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನರ ಪ್ರಾಣಿಗೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದ ಕಾರ್ಯ ಒಂದಾದರೂ ಉಂಟೋ ಅಂತ ನಿಮ್ಮ ವಾಕ್ಯ ಹೇಳುತ್ತದೆ ಕರ್ತನೆ. ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಕರ್ತನೆ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲ ನರ ಪ್ರಾಣಿಗಳು ಕತೆ ನಿನ್ನ ಕೈಗೆಲಸವಾಗಿದೆ ಕರ್ತನೆ. ನೀನು ಉಸಿರು ಕೊಟ್ಟಂತ ದೇವರು ಸ್ವಾಮಿ ಕರ್ತನೆ. ಅಪ್ಪ ಪ್ರತಿಯೊಬ್ಬೊಬ್ಬರು ಸ್ವಾಮಿ ಕರ್ತನೆ ಸ್ವಾಮಿ ರಕ್ಷಣೆಯ ಮಾರ್ಗಕ್ಕೆ ಬರುವ ಹಾಗೆ ಕರ್ತನೆ ನೀನು ಕೃಪೆ ತೋರಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ನಿಮ್ಮ ವಾಕ್ಯ ಹೇಳುತ್ತದಲ್ಲ ಸ್ವಾಮಿ, ನನ್ನ ನಾಮದಲ್ಲಿ ಏನು ಬೇಕಾದರೂ ಕೇಳು, ನಾನು ನಿನಗೆ ಕೊಡುತ್ತೇನೆ ಅಂತ ಸ್ವಾಮಿ ಕರ್ತನೆ. ಇಗೋ ಸ್ವಾಮಿ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಬೇಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಮೊಣಕಾಲುಗಳು ಊರಬೇಕು ಸ್ವಾಮಿ. ಪ್ರತಿಯೊಬ್ಬರ ಕಣ್ಣುಗಳು ನಿಮ್ಮ ಕಡೆಗೆ ತಿರುಗಿಕೊಳ್ಳಬೇಕು ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರ ಕೈಗಳು ನಿಮಗೆ ಎತ್ತಲ್ಪಡಬೇಕು ಸ್ವಾಮಿ ಕರ್ತನೆ. ಪ್ರತಿಯೊಂದು ನಾಲಿಗೆಯಲ್ಲಿ ಯೇಸು ನಿಜವಾದ ದೇವರು ಉಚ್ಚರಿಸಬೇಕು ಕರ್ತನೆ ಸ್ವಾಮಿ. ಆ ರೀತಿ ಒಂದು ಅದ್ಭುತ ನೀನು ಮಾಡು ಸ್ವಾಮಿ ಕರ್ತನೆ. ಎಲ್ಲ ಹೃದಯ ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಯೇಸಪ್ಪ, ಒಂದು ಆತ್ಮ ನರಕಕ್ಕೆ ಹೋಗುವುದು ನಿನ್ನ ಚಿತ್ತವಲ್ಲ ಸ್ವಾಮಿ ಕರ್ತನೆ. ಪ್ರತಿಯೊಂದು ಆತ್ಮವು ಸ್ವಾಮಿ ನಿಮ್ಮನ್ನು ಸ್ತುತಿ ಮಾಡಬೇಕು ಸ್ವಾಮಿ ಕರ್ತನೆ. ಉಸಿರಿರುವವರೆಲ್ಲ ನನಗೆ ಸ್ತುತಿ ಮಾಡಲಿ ಅಂತ ನಿಮ್ಮ ವಾಕ್ಯ ಹೇಳುತ್ತದೆ ಕರ್ತನೆ ಸ್ವಾಮಿ. ಅಪ್ಪ ನಿಮ್ಮ ಪಾದಗಳಿಗೆ ಅಡ್ಡ ಬೀಳುವ ಹಾಗೆ ಕರ್ತನೆ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನೆನಪು ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ದಿನದಲ್ಲಿ ಕರ್ತನೆ ಮೋಶೆಗೆ ಇಳಿದು ಕರ್ತನೆ ನೀನು ಅದ್ಭುತ ಮಾಡಿದಂತ ದೇವರು ಸ್ವಾಮಿ ಕರ್ತನೆ. ನಿಮ್ಮ ಕಣ್ಣೀರು ಕಂಡೆ ಅಂತ ಹೇಳಿ ಸ್ವಾಮಿ ಕರ್ತನೆ ಅಪ್ಪ ಮೋಶೆಯನ್ನು ಗಳಿಸಿ ಕರ್ತನೆ ಜನರನ್ನು ಬಿಡಿಸಿದ್ಯಲ್ಲ ಕರ್ತನೆ ಸ್ವಾಮಿ. ಅದೇ ರೀತಿ ಕರ್ತನೆ ಈ ಲೋಕದಲ್ಲಿ ಎಷ್ಟೋ ಜನ ಮಕ್ಕಳು ಕಣ್ಣೀರಿನಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ಕರ್ತನೆ ಅಪ್ಪ ಎಡಗೈ ಬಲಗೈ ಅರಿಯದಿರುವಂತ ಎಷ್ಟೋ ಜನ ಮಕ್ಕಳಿದ್ದಾರೆ ಸ್ವಾಮಿ ಕರ್ತನೆ. ಎಸಪ್ಪ ಒಬ್ಬೊಬ್ಬರ ಕಣ್ಣುಗಳನ್ನು ನೋಡುವ ಹಾಗೆ ಕರ್ತನೆ ಅಪ್ಪ ಅವ್ರ ಹೃದಯಗಳ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಕರ್ತನೆ ನಿನ್ನ ಸಹಾಯವನ್ನು ಬೇಡಿಕೊಳ್ಳುತ್ತೇವೆ ರಾಜ್ಯ. ಯೇಸುವೇ, ವಾಕ್ಯವ ದೂತನ್ನು ಕಳಿಸಿ ಅವರನ್ನು ಗುಣಪಡಿಸುವಂತ ದೇವರು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸಪ್ಪ. ಹೌದು ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವ ಹಾಗೆ ಅವರ ಕಿವಿಗಳು ತೆರೆಯ ಮಾಡು ಸ್ವಾಮಿ. ಅವರ ಕಣ್ಣುಗಳು ತೆರೆಯ ಮಾಡು ಕರ್ತನೆ ಯೇಸಪ್ಪ. ಹೌದು ಸ್ವಾಮಿ ಕರ್ತನೆ, ಅವ್ರ ಹೃದಯಗಳು ತೆರೆಯ ಮಾಡು ಸ್ವಾಮಿ. ಲುಬ್ಧ್ಯರ ಹೃದಯವನ್ನು ತೆರೆದು ಕೊಟ್ಟ ಹಾಗೆ ಕರ್ತನೆ ಪ್ರತಿಯೊಬ್ಬ ಹೃದಯವನ್ನು ತೆರೆದು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ ಅಪ್ಪ. ಹೌದು ಸ್ವಾಮಿ, ಪ್ರತಿಯೊಬ್ಬೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜ್ಯ. ನೀನೇ ಆಳ್ವಿಕೆ ಮಾಡು ಸ್ವಾಮಿ. ನೀನೇ ಜಯ ಹೊಂದಿಕೋ ಸ್ವಾಮಿ ಕರ್ತನೆ. ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಗಲಿ ನನ್ನ ನಾಮವಲ್ಲದೆ ಬೇರೊಂದು ನಾಮದಲ್ಲಿ ಬಿಡುಗಡೆ ಇಲ್ಲವೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆಲ್ಲ ಸ್ವಾಮಿ. ಅಪ್ಪ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನು ಕಲಿಸಬೇಕೆಂದು ಕರ್ತನೆ ಯೇಸಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಒಳ್ಳೆಯ ತಂದೆಯೇ. ಆಮೆನ್. ನಾವು ಕೈ ತಟ್ಟಿ ಜೋರಾಗಿ ಕರ್ತನ ಮಹಿಮೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ಆತನನ್ನು ಆರಾಧನೆ ಮಾಡುವವರಾಗಿದ್ದೇವೆ. ನಮ್ಮ ಸ್ತುತಿಗಳನ್ನ ನಮ್ಮ ಪ್ರಾರ್ಥನೆಯನ್ನ ಕೇಳಿದಂತಹ ದೇವನು ಆತನು ಅದ್ಭುತ ಮಾಡುತ್ತಾನೆ. ಆತನು ತನ್ನ ಮಹಿಮೆಯನ್ನ ತೋರ್ಪಡಿಸುತ್ತಾನೆ ಪ್ರಿಯರೇ. ಆತನನ್ನ ನಾವು ಆರಾಧನೆ ಮಾಡೋಣ ಪ್ರಿಯರೇ. ಆತನು ನಮ್ಮ ದೇವನಾಗಿದ್ದಾನೆ. ನಮ್ಮ ಆರಾಧನೆಯಲ್ಲಿ ಆತನು ಇಳಿದು ಬರುವ ದೇವನಾಗಿದ್ದಾನೆ. ನೀವು ಆರಾಧಿಸುವ ಯಾವ ಸ್ಥಳಕ್ಕಾದರೂ ನಾನು ಬರ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ನಾವು ಆತನನ್ನ ಸೃಷ್ಟಿಸಿ ನೋಡೋಣ ಪ್ರಿಯರೇ. ತೊಳೆಯುವ ಪವಿತ್ರಾತ್ಮನೇ, ಪ್ರಾಣಾತ್ಮ ಶರೀರವ ಶುದ್ಧಿಸಯ್ಯ. ಕಲ್ಮಶವ ತೊಳೆಯುವ ಪವಿತ್ರಾತ್ಮನೇ, ಪ್ರಾಣಾತ್ಮ ಶರೀರವ ಶುದ್ಧಿಸಯ್ಯ. ಕುರಿದ ಹೃದಯವ ಸ್ವಸ್ಥಪಡಿಸಿ ಹೊಸ ಕಾರ್ಯಗಳ ಮಾಡಯ್ಯ. ಕುರಿದ ಹೃದಯವ ಸ್ವಸ್ಥಪಡಿಸಿ ಹೊಸ ಕಾರ್ಯಗಳ ಮಾಡಯ್ಯ.
ದೇವರ ಆತ್ಮನೇ ಅಪ್ಪ ನಮ್ಮ ಮಧ್ಯದಲ್ಲಿ ನೀನು ಕಾರ್ಯ ಮಾಡು. ರಾಜಾದಿರಾಜನೇ ನಿನಗೆ Glory to ಸ್ತೋತ್ರ. ಸ್ತೋತ್ರ Yesue,
ರಕ್ಷಣಾ ಕಾರ್ಯವನ್ನ ನಾವು ನೆನೆಸಿ ನೋಡುವವರಾಗಿದ್ದೇವೆ ಸ್ವಾಮಿ. ಈ ಮುಂಜಾನೆ ಕರ್ತನೆ ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡವರಾಗಿ ಸ್ವಾಮಿ ಏಸಪ್ಪ, ನೀನು ಕರೆದಿರುವಂತಹ ಈ ಭೋಜನಕ್ಕೆ ಕರ್ತನೆ ನಮ್ಮನ್ನ ನಾವು ಪಾತ್ರರನ್ನಾಗಿ ಮಾಡಿಕೊಂಡು ಸ್ವಾಮಿ ಏಸಯ್ಯ, ಇದು ಕರ್ತನೆ ಇದುವರೆಗೂ ನಮ್ಮನ್ನ ನಡೆಸಿದ ದೇವನೇ, ಇನ್ನು ಮುಂದೆಯೂ ನೀನು ನಮ್ಮನ್ನ ಮಹಿಮೆಯಾಗಿ ನಡೆಸುತ್ತಿ. ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಕರ್ತನೆ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಾರನ ರೋಮಾಪುರದವರ ಪತ್ರಿಕೆ 10ನೇ ಅಧ್ಯಾಯ ತಿಳಿದುಕೊಳ್ಳಲಾಗಿದೆ. Daniel Bible to Romans chapter 10 verses 14 and 15. ರೋಮಾಪುರದವರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಚನ ಓದುವವರಾಗಿದ್ದೇವೆ. We are going to read verses 14 and 15 in the 10th chapter. ನಮ್ಮದಲ್ಲಿರುವಂತಹ ಟೋನಿ ಬ್ರದರ್ ಅವರು ಈ ವಚನ ಓದೋದಕ್ಕೆ ಕೇಳ್ಕೊಳ್ತೇನೆ. ರೋಮಾಪುರದವರ ಪತ್ರಿಕೆ 10ನೇ ಅಧ್ಯಾಯ 14 ಮತ್ತು 15. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳುತ್ತಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವರಿಲ್ಲದೆ ಹೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದರಲ್ಲಿ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗೆಂದು ಬರೆದಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳೋಣ. ಕಾಣಿಕೆ ಸಮಯ ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ಗೆ ಹೋಗಬೇಕು. ಸುಂದರವಾಗಿ ನಮ್ಮನ್ನು ಆರಾಧನೆ ನಡೆಸಿದ್ದಾನೆ. ಈಗ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು ಮದುವೆ ದಿನ ಆಚರಿಸಿಕೊಳ್ಳುವಂಥ ದಯವಿಟ್ಟು ಇಲ್ಲಿ ಕೊಡ್ತೇನೆ. ಬರ್ತಾರೆ ಮಿಶೆಲ್ ಬರ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ಸರ್ವಬಲ್ಲವನಾದ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ಸುಂದರವಾದ ಸಮಯದಲ್ಲಿ ಕರ್ತನೆ ನಿನ್ನ ಒಂದು ಕರ್ತನೆ ಹೌದು ರಾಜ, ನಾಮವನ್ನು ನಾವು ಕರ್ತನೆ ಹಾಡಿ ಹೋಗಿರುವಂತೆ ಕಾರ್ಯ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕೊಡ್ತಾನೆ ನಿನ್ನ ಮುಂಭಾಗ ನಿಂತಿರುವಂಥ ನಿನ್ನ ಮಗಾದ ರಾಧ ಮಗಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಗಾದ ವರ್ಷವಲ್ಲ ನೀನು ಅದ್ಭುತವಾಗಿ ಆ ಮಗಳ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಿದ್ದಿ, ಆ ಮಗಳ ಕರ್ತನೆ ನೀನು ಕಾಪಾಡಿದ್ದಿ, ಕಾಯ್ದುಕೊಂಡು ಬಂದಿದ್ದ, ಅದಕ್ಕಾಗಿ ನನಗೆ ಸ್ತೋತ್ರ. ಮುಂದಿನ ವರ್ಷದಲ್ಲಿ ಆ ಮಗಳ ಜೀವಿತದಲ್ಲಿ ನೀನು ಅಧಿಕವಾಗಿ ಎಸಪ್ಪ ನಿನಗಾಗಿ ಕರ್ತನೆ ಹೌದು ರಾಜ ಜೀವಿಸುವಂತೆ ನೀನು ಆ ಮಗಳ ಜೀವಿತದಲ್ಲಿ ಕರ್ತನೆ ಏನು ಮಾಡಬೇಕಿದ್ದಿದ್ಯೋ ಆ ಮಗಳ ಮೂಲಕವಾಗಿ ಯಾವ ರೀತಿಯಾಗಿ ನಾವು ಮಹಿಮೆ ಹೊಂದಿಕೊಳ್ಬೇಕು ಎಸಪ್ಪ.
ಆ ರೀತಿಯ ಕಾರ್ಯಗಳನ್ನ ಮಾಡಬೇಕೆಂದು ಅರ್ಪಿಸಿಕೊಳ್ಳುತ್ತೇನೆ. ವಿಶೇಷವಾಗಿ ಆ ಮಗಳಿಗೆ ಬೇಕಾದಂಥ ಆರೋಗ್ಯವನ್ನು ದಯಪಾಲಿಸಿಕೊಡಿ ಕರ್ತ. ಯೆಹೋವ ರಾಫಾಗಿದ್ದು ಆ ಮಗನಿಗೆ ಕಾಯ್ದು ಕಾಪಾಡಿಕೊಳ್ಳಬೇಕೆಂದು ನಾನು ಬೇಡುತ್ತೇನೆ ಕರ್ತನೆ. ಹೌದು ರಾಜ, ನೀನು ಒಳ್ಳೆಯ ಕುರುಬನಾಗಿದ್ದಿ ಆ ಮಗನ ಕರ್ತನೆ ಹಸಿರು ಹುಳುಗಾವಲು ನಡೆಸಬೇಕೆ ನಾನು ಬೇಡುತ್ತೇನೆ. ಆ ಮಗಳು ಮಾಡುತ್ತಿರುವಂಥ ಪ್ರತಿಯೊಂದು ಪ್ರಾರ್ಥನೆ ಕೇಳಿ ಉತ್ತರಿಸಬೇಕೆ ನಾನು ಬೇಡುತ್ತೇನೆ ಸಪ್ಪ. ಹೌದು ರಾಜ, ನೀನು ಆ ಮಗಳ ಕರ್ತನೆ ಜೀವಿತದಲ್ಲಿ ಹೌದು ಸ್ವಲ್ಪ ಇದ್ದುಕೊಂಡು ಅನೇಕ ಕರ್ತನೆ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತನ ದೇವನಾಗಿದ್ದಿ. ಆ ಮಗಳ ಜೀವಿತವನ್ನು ಆಶೀರ್ವದಿಸು, ಆ ಮಗಳನ್ನ ಆಶೀರ್ವದಿಸು. ಆ ಮಗಳ ಆತ್ಮ ಶರೀರ ಪ್ರಾಣವನ್ನು ಸದಾಕಾಲ ಕಾಪಾಡಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಆ ಮಗಳು ಇರುವಂಥ ಮನೆಯಲ್ಲಿ ಆಶೀರ್ವಾದವಾಗಿರುವಂತೆ, ಇರುವಂಥ ಸಭೆಯಲ್ಲಿ ಆಶೀರ್ವಾದವಾಗಿರುವಂತೆ ಸ್ವಲ್ಪ ಅದೇ ರೀತಿಯಾಗಿ ನಿನಗೆ ಒಂದು ಮೆಚ್ಚುಗೆ ಮಗಳಾಗಿ ನಡೆಯುವಂತೆ ಕಾರ್ಯ ಮಾಡಿ ಅಪ್ಪ. ಮತ್ತೊಂದು ಆವರ್ತಿ ಮಗನಿಗೆ ಒಪ್ಪಿಸಿಕೊಡುತ್ತೇನೆ, ಆಶೀರ್ವದಿಸಿ ನಡೆಸಿಕೊಡು ಕರ್ತ. ಅಪ್ಪ ಮಿಷನಿಗೆ ಒಪ್ಪಿಸಿಕೊಡುತ್ತೇನೆ. ಚಿಕ್ಕ ಮಗ ನಿನ್ನ ಮಗುವಾಗಿ ಈ ವಯಸ್ಸಿನಲ್ಲೇ ಕರ್ತನೆ ಹೌದು ರಾಜ ಅಂಗೀಕರಿಸಿಕೊಂಡು ನಿನ್ನ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡು. ಈ ವರ್ಷದಲ್ಲಿ ಆ ಮಗಳಿಗೆ ಬೇಕಾಗಿರುವಂಥ ನಿನ್ನ ಜ್ಞಾನವನ್ನು ಕೊಡು, ಸ್ವಲ್ಪ ಆರೋಗ್ಯವನ್ನು ಕೊಡು ಅಪ್ಪ. ನಿನ್ನ ಮಗಳಾಗಿ ಬೆಳೆಸು ಕರ್ತ. ಹೌದು ರಾಜನೇ, ನಮ್ಮ ಸಂತತಿಯನ್ನು ಆಶೀರ್ವದಿಸೋ ದೇವ ನೀನಾಗಿದೆಯಲ್ಲ. ಆ ಮಗಳು ನಿನ್ನ ಮಗಳಾಗಿ ಕರ್ತನೆ ಅನೇಕರಿಗೆ ಒಂದು ಆಶೀರ್ವಾದವಾಗಿ ಮಾದರಿಯಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಕರ್ತ. ನಿನ್ನ ಮಗು ಕರ್ತನೆ ನಿನ್ನಲ್ಲೇ ಬೆಳೆಯುವುದಕ್ಕೆ ಸಹಾಯ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ನಾವು ಕೊಟ್ಟಿರುವಂಥ ಕಾಣಿಕೆಗಳನ್ನ ಆಶೀರ್ವದಿಸು ಅಪ್ಪ. ಕೊಡದೇ ಇರುವಂಥ ಕರೆಗಳನ್ನು ಸಹ ಆಶೀರ್ವದಿಸು ಕರ್ತ. ಮುಂದಿನ ದಿನಗಳ ಮಕ್ಕಳು ಕೊಡುವಂತೆ ನೀ ಕಾರ್ಯ ಮಾಡು ಅಪ್ಪ. ನಾವು ಕೊಟ್ಟಿರುವುದಕ್ಕೆ ಕರ್ತನೆ ನೀನು ಪ್ರತಿಫಲ ಕೊಡುವಂಥ ದೇವನಾಗಿದ್ದೀನಿ. ನಾವು ಮನುಷ್ಯರಿಗೆ ಕೊಡ್ತಾ ಇಲ್ಲ ಏಸಪ್ಪ, ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ನಾವು ಕೊಟ್ಟಿದ್ದೇವೆ. ನೀವು ನಮ್ಮನ್ನು ಆಶೀರ್ವದಿಸುವ ದೇವನಾಗಿದ್ದಿ ಏಸಪ್ಪ. ಈ ಕಾಣಿಕೆಗಳನ್ನ ಆಶೀರ್ವದಿಸು, ನಿನ್ನ ನಾಮ ಮಹಿಮೆಗಾಗಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷ ಅನ್ನೋದು ಮುಖದಲ್ಲಿ ಕಾಣಿಸ್ಬೇಕು. ಸಂತೋಷ ಹೆಂಗೆ ತೋರಿಸೋದು? ನಮ್ಮ ವಾಣಿಗೆ ಚೆನ್ನಾಗಿ ತೋರಿಸೋದು. ನಾವು ದುಃಖದ ಏನಾದ್ರು ಅಂತ ಕಣ್ಣಲ್ಲಿ ಬಂದ್ಬಿಡ್ತದಲ್ವ, ದುಃಖ ಆಗಿದೆ. ಸಂತೋಷ ಇದ್ದರೆ ನಗ್ನಗ್ತಾ ಇದೆ. ದೇವರ ಸಹಿತ ಅಂದರೆ ನಾವು ಸಂತೋಷವಾಗಿರ್ಬೇಕು. ಲೋಕದಲ್ಲಿ ಎಷ್ಟೋ ಕಷ್ಟಗಳು ಉಂಟಲ್ವಾ, ಸಂಕಟಗೊಂಡು ವಾರವೆಲ್ಲ ನಾವು ಶಿಲ್ಬೆ ಹೊತ್ಕೊಂಡಿದ್ದೇವೆ. ಯಾರು ನಿಜವಾದ ಶಿಲ್ಬೆ ಹೊತ್ಕೊಂಡ್ರಿ? ಶಿಲ್ಬೆ ಥರ ಮಾಡಿ ಅಲ್ವಾ ಹೊತ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ದೇವರಲ್ಲಿ ನಾವು ಜೀವಿಸುವಂಥ ಜೀವಿತವೇ, ನಾವು ಆತನಿಗಾಗಿ ಪಡುವಂಥ ಶ್ರಮವೇ ನಾವು ನೋಡುತ್ತೇವೆ, ಅದು ಶಿಲ್ಬೆಯಾಗಿದೆ. ಅಂದರೆ ಆತನಿಗಾಗಿ ಜೀವಿಸಬೇಕಾದ್ರೆ ಅನೇಕ ತ್ಯಾಗಗಳನ್ನ ಮಾಡ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಆದರೆ ದೇವರು ಆ ರೀತಿಯಾಗಿ ನಮಗೆ ವಾರವೆಲ್ಲ ಕಾಯ್ದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವಳಾಗಿದ್ದೇವೆ. ಈ ವೇಳೆ ನಮ್ಮ ಮಧ್ಯೆಯಿರುವಂಥ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದಬೇಕು. ಈ ವಾರದ ಪ್ರಕಟಣೆಗಳು ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಹೊಯ್ಸಳ ನಗರ ಮತ್ತು ಕಮನಹಳ್ಳಿ ಪ್ರಾಂತ್ಯದಲ್ಲಿ. ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಮುಂದಿನ ಭಾನುವಾರದ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಬರುವ ಭಾನುವಾರದ ಆರಾಧನೆಯನ್ನು ಗಿರೀಶ್ ಅವರು ನಡೆಸಿಕೊಡ್ತಾರೆ. ಮುಂದಿನ ಭಾನುವಾರ 7:15 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನಾ ಸಮಿತಿ ಇರುತ್ತದೆ. ಸಭಾಪಾಲನಾ ಸಮಿತಿ ಎಲ್ಲ ಸದಸ್ಯರು ಇವತ್ತು 11 ಗಂಟೆಗೆ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಥ್ಯಾಂಕ್ ಯು. ಸಭಾಪಾಲನಾ ಸಮಿತಿಯವರೆಲ್ಲರೂ ದಯವಿಟ್ಟು ಬರಬೇಕು. ನಾವು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿದೆ, ಅದಕ್ಕಾಗಿ ನೀವೆಲ್ಲರೂ ಬರಬೇಕಂತ ಕೇಳ್ಕೊಳ್ತೇವೆ. ಈಗ ಒಂದು ವಿಶೇಷವಾದ ಅನೌನ್ಸ್ಮೆಂಟು. ನಾವು ನಮ್ಮ ಸಭೆಯಲ್ಲಿ ಸುವಾರ್ಥ ಸೇವೆ ಮಾಡೋದಕ್ಕಾಗಿ ನಿಮಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ವಿ ಆರ್ ಗಿವಿಂಗ್ ದ ಓಪನ್ ಇನ್ವಿಟೇಷನ್ ಟು ಎವ್ರಿ ಒನ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಡೂ ದ ವ್ಯಾಜಲಿಸಮ್. ಯಾರಿಗೆಲ್ಲ ನೀವು ಸುವಾರ್ಥ ಸೇವೆ ಮಾಡಬೇಕಂತ ಆಸೆ ಇದೆಯೋ ದಯವಿಟ್ಟು ನೀವು ಎದ್ದು ನಿಂತುಕೊಳ್ಳುವುದಾದರೆ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋರಾಗಿದ್ದೇವೆ. ನಾನು ಇವಾನ್ಸಂತ ಸ್ವಾರ್ಥ ಸೇವೆ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸಭೆಗೋಸ್ಕರವಾಗಿ ನೀವು ಸ್ವಾರ್ಥ ಸೇವೆ ಮಾಡುವವರಾಗಿರ್ತೀರಿ. ನೀವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸಹ ಬರ್ಬೋದು. ಇಲ್ಲ ನಾನು ಸಮಯ ಸಿಕ್ಕಿದಾಗ ನಾನು ಕೇಳಾಗೋದಿಲ್ಲ, ಸಂಪೂರ್ಣವಾಗಿ ನಾನು ಸಮಯ ಸಿಕ್ಕಿದಾಗ ಮಾಡ್ತೀನಿ ಅಂತ ಹೇಳಿದ್ರೂ ಪರವಾಗಿಲ್ಲ. ದಯವಿಟ್ಟು ಎದ್ದು ನಿಂತ್ಕೊಳ್ಳುವುದಾದರೆ ನಾವು ನಿಮ್ಮ ಹೆಸರು ತೆಗೆದುಕೊಳ್ತೇವೆ. ನಿಮಗೆ ಯಾವಾಗ ಸಮಯ ಇದೆ ಆವಾಗ ನೀವು ನಮಗೆ ಇನ್ಫಾರ್ಮ್ ಮಾಡಿ ನೀವು ಸ್ವಾರ್ಥ ಸೇವೆಯನ್ನು ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರಲ್ಲಿ 2 ಕ್ಷಣ ಕಾಲ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು ಕೇಳಿ, ಏಸಪ್ಪ ನನಗೆ ನಿನ್ನ ಸುವಾರ್ತೆ ಸಾರಬೇಕೆಂಬ ಆಸೆ ಇದೆ, ನನಗೆ ನೀವು ಅವಕಾಶ ಕೊಡ್ತಾ ಇದ್ದಿ,
ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನನಗೆ ಬಲ ಕೊಡು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸಪ್ಪ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ ಜೀಸಸ್. ಸ್ತೋತ್ರ 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 ಯೇಸಪ್ಪ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ಒಂದು ಸಮಯದಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ದಯವಿಟ್ಟು ಎನ್ನೆಚ್ಚಿಕೊಳ್ಳೋದು ಕೇಳ್ಕೊಳ್ತೇನೆ. ಯಾರು ಕಣ್ಣಿಗೆ ನೋಡಬೇಡಿ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವರಾಗಿದ್ದೀರಿ. ಮನುಷ್ಯರ ನೋಡಿ ಎಲ್ಲ ನಾವು ಒಪ್ಪಿಸಿಕೊಡುವಂಥ ನೀವು ಒಪ್ಪಿಸಿಕೊಡಿ. ನಾನು ಸುವಾರ್ತೆ ಸೇವೆ ಮಾಡೋಕ್ಕೆ ಆಸೆ ಪಡ್ತೇನೆ ಅಂತ ನಿಮಗೆ ಸಿಗುವಂಥ ಸಮಯದಲ್ಲೇ ಮಾಡಿದ್ರೂ ಪರವಾಗಿಲ್ಲ, ಅದು ಸಂಪೂರ್ಣ ಮಾಡಿದ್ರೂ ಪರವಾಗಿಲ್ಲ. ದಯವಿಟ್ಟು ನಿಂತ್ಕೊಂಡು ದೇವರಿಗೆ ಒಪ್ಪಿಸಿಕೊಡಿದ್ದೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಕರೆಯುವಾತ ನೀನಾಗಿದ್ದಿ ಕರ್ತನೆ. ಮನುಷ್ಯನು ಕರೆಯುತ್ತಿಲ್ಲ ಯೇಸಪ್ಪ, ನೀನು ಕರೆಯುತ್ತಾ ಇದ್ದಿ. ನಿನ್ನ ಮದುವೆ ಜ್ಯೋತಿಯಲ್ಲಿ ಕರ್ತನೆ ಸುವಾರ್ತೆ ಸೇವೆ ಮಾಡುವುದಕ್ಕಾಗಿ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಯೇಸಪ್ಪ. ಹೌದು ರಾಜ, ನಾವು ಅನೇಕ ವರ್ಷಗಳಿಂದ ಸುವಾರ್ತಿಕರು ಬೇಕು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯೇಸಪ್ಪ. ಈ ಸಭೆಯಲ್ಲಿ ಆತ್ಮಗಳ ಕರ್ಕೊಂಡು ಬರೋದಕ್ಕಾಗಿ ಯೇಸಪ್ಪ. ಹೌದು ರಾಜ, ನೀನು ಕಾರ್ಯ ಮಾಡಿದ ಹೊರತು ಯಾವುದೂ ನಡೆಯೋದಿಲ್ಲ. ನೀನು ಕರ್ತನೆ ನಿನ್ನ ಮಹಿಮೆಗೋಸ್ಕರ ನಡೆಸುವಂಥ ದೇವನಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ ದೇವ. ಹಾಲೆಲೂಯಾ ಜೀಸಸ್. ಐ ಪ್ರೈಸ್ ಯು ಫಾದರ್. ಗ್ಲೋರಿಯಸ್ ಮಾಸ್ಟರ್. ಸ್ತೋತ್ರ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ನೀವು ಎದುರಿಸಿಕೊಂಡಿರೋ ಎಲ್ಲರಿಗೂ ನಾವು ನಿಮ್ಮ ಹೆಸರು ತೆಗೆದುಕೊಂಡಿರ್ತೇವೆ. ನಾವು ನಿಮಗೆ ಕಾಲ್ ಮಾಡಿ ಹೇಳ್ತೇವೆ. ಒಂದು ದಿನ ದಯವಿಟ್ಟು ನೀವು ಕೂಡಿ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಯಾವ ರೀತಿಯಾಗಿ ಮಾಡ್ಬೋದು, ಯಾವಾಗ ಮಾಡ್ಬೋದು, ಯಾವ ಥರ ಮಾಡೋದು ಅನ್ನೋದು ಸಹ ನೀವೇ ನಮಗೆ ಹೇಳಿದ್ರು ತೊಂದರೆ ಇಲ್ಲ. ಯಾಕಂದರೆ ನಮಗೆ ಯಾವ ಬಲವಂತ ಬೇಡಾಗ್ತಿದೆ. ನಿಮಗೆ ದೇವರಾತ್ಮ ನಡೆಸ್ಕೊಡುವಂತೆ ನೀವು ಸ್ವಾರ್ಥ ಸೇವೆ ಮಾಡಿದ್ರೆ ಸಾಕು. ಅದಕ್ಕೋಸ್ಕರವಾಗಿ ನಾವು ಒಂದು ದಿನ ನಿಮಗೆ ಫೋನ್ ಮಾಡಿ ಕರೀತೇವೆ. ದಯವಿಟ್ಟು ಬರುವುದಾದರೆ ನಾವು ನಿಮಗೆ ಯಾವ ರೀತಿಯಾಗಿ ಮಾಡ್ತೇವೆ ನಮ್ಮನ್ನೇ ನೀವು ಹಂಚ್ಕೊಳ್ಬೋದು, ನಾವು ಸಹ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಾಗಿದೆ, ಕೂತ್ಕೊಳ್ಬೋದು. ಯಾರ ಸತ್ಯ ತಗೊಂಡಿದ್ದೀರಾ? ಯಾರ ಹತ್ರ ಬೈಬಲ್ ಇದೆ? ಏನೊಂದು ವಿಶೇಷವಾದ ಕಾರ್ಯ ಬೈಬಲ್ ಅಂದರೆ ನೋಡ್ರೆ ಎಲ್ಲ ಬೈಬಲ್ ಬ್ಲ್ಯಾಕ್ ಆಗಿದೆ. ಎಲ್ಲ ಯಾರು ಬೇರೆ ಕಲರ್ ಇದೆ? ಅವಾಗ ಜಾಕ್ಸನ್ ವೈಟ್ ಇದೆ. ಓ ಅಣ್ಣ ತಮ್ಮದಿದ್ರು ವೈಟ್ ಇಟ್ಕೊಂಡಿದ್ದಾರೆ ಅಲ್ವಾ? ದೇವರಾತ್ಮನು ಒಬ್ಬರೇ ಆಗಿದ್ದಾನೆ, ನಮ್ಮೆಲ್ಲರೂ ದೇವರಾತ್ಮನೇ ಜೀವಿಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಮ್ಮಲ್ಲಿರುವಂಥ ನಮ್ಮ ಕೈಲಿರುವಂಥ ಬೈಬಲ್ ಸಾಕ್ಷಿಯಾಗಿದೆ. ಆಮೇಲೆ ಎಲ್ಲರ ಕರೆಯೋದು ಒಂದೇ ಬೈಬಲ್, ಅದೆರಡು ವಾಕ್ಯಗಳೆಲ್ಲ ಒಂದೇ, ಅದರ ಕೊಡುವಂಥ ಎಲ್ಲ ಆಜ್ಞೆಗಳು ಒಂದೇ ಅಲ್ವಾ? ಅದನ್ನ ನೆರವೇರಿಸಿದ್ರೆ ಆ ರೀತಿ ನಡೆಯ ರೀತಿ ಹೇಳೋದು ನಾವು ಒಂದೇ. ದೇವರಾತ್ಮನ ಒಬ್ಬನೇ, ಒಂದೇ ದೀಕ್ಷಾಸ್ಥಾನ, ಒಬ್ಬೇ ತಂದೆ ದೇವರು, ಒಂದೇ ಪರಲೋಕ ಅಲ್ವಾ? ನಾವೆಲ್ಲರ ಪರಲೋಕ ಹೋಗುವಂಥ ಮಕ್ಕಳಾಗಿದ್ದೇವೆ. ಒಂದು ಸಾರಿ ಒಬ್ಬ ಹುಡುಗ, ಯೌವನಸ್ಥ ಹುಡುಗ, ಕ್ರಿಶ್ಚಿಯನ್, ನಾಮಿನಲ್ ಕ್ರಿಶ್ಚಿಯನ್ ಅಂದರೆ ಒಬ್ಬ ನಾಮಿನಲ್ ಕ್ರೈಸ್ತನಾಗಿದ್ದ ಅವನು ಒಂದು ಕ್ರಿಸ್ಮಸ್ ಸಮಯದಲ್ಲಿ ಯೇಸು ಕ್ರಿಸ್ತನ ಫೋಟೋ ಹತ್ರ ಹೋಗಿ, ಯೇಸು ಕ್ರಿಸ್ತನೇ ಈ ಕ್ರಿಸ್ಮಸ್ಗೆ ನನಗೊಂದು ಬೈಕ್ ನೀನು ಕೊಡಬೇಕು ಅಂತ ಕೇಳಿದ. ಅದೇ ನೀವು ನೋಡಿದ್ರೆ ಅವನು ತುಂಬ ಸರಿ ಇಲ್ಲದಂಥ ಹುಡುಗ, ಅಂದರೆ ಕೆಟ್ಟದಾಗಿದ್ದ ಸ್ವಭಾವ ಇದ್ದಂಥ ಒಬ್ಬ ಹುಡುಗ. ಅವನು ನೀನು ಕ್ರಿಸ್ಮಸ್ಗೆ ನನಗೆ ಬೈಕ್ ಕೊಡಬೇಕು ಅಂತ ಕೇಳಿದ. ಅವನಿಗೆ ಒಂದು ಅನಿಸ್ತಂತೆ, ನಾವು ಡೀಲ್ ಮಾಡ್ಕೋಣ ದೇವ್ರ ಹತ್ರ. ನೋಡು ಯೇಸುವೆ, ನೀನು ನನಗೆ ಬೈಕ್ ಕೊಡ್ತೀನಿ ಅಂದರೆ ನಾನು ಈ ವಾರ ಎಲ್ಲ ಒಳ್ಳೆಯವನಾಗಿರ್ತೀನಿ, ಈ ಫುಲ್ ವೀಕ್ ಒಳ್ಳೆಯವನಾಗಿರ್ತೀನಿ. ಆಮೇಲೆ ಒಂದು ಟೈಮಲ್ಲಿ ಬಂದಂತೆ. ಆಮೇಲೆ ಅವ್ನಿಗೆ ಅನಿಸ್ತಂತೆ, ಇವು ಒಂದು ವಾರ ಆಗೋದಿಲ್ಲಪ್ಪ ಅಂತ ಓದ್ಬಿಡ್ತಾರೆ. ಓಕೆ ಸರಿ 4 ದಿನ ಇರ್ತೀನಿ, ಒಳ್ಳೆಯವನಾಗಿರ್ತೀನಿ ಅಂತ ಬಂದಂತೆ. ಆಮೇಲೆ ಅದು 4 ದಿನ ಆಗಲಿ ತಗೊಳ್ಬಿಟ್ಟು ಆಮೇಲೆ ಯೇಸು ಕ್ರಿಸ್ತನೇ ಒಂದಿನ ನಾನು ಒಳ್ಳೆಯವನಾಗಿರ್ತೀನಿ. 10 ವರ್ಷ ಇಟ್ಸ್ ವೆರಿ ಹಾರ್ಡ್, ಆಗಲ್ಲಪ್ಪ ನನಗೆ ಒಂದು ದಿವಸ ಕೊಡಬೇಕಂತ ಅಳಿಸ್ಬಿಟ್ಟಂತೆ. ಅಳಿಸ್ಬಿಟ್ಟು ಅವ್ರ ತಾಯಿ ರೂಮ್ಗೆ ಹೋಗ್ಬಿಟ್ಟೆ. ತಾಯಿ ರೂಮಲ್ಲಿ ಮೇರಿ ಸ್ಟ್ಯಾಚು ಇತ್ತಂತೆ. ಆ ಮೇರಿ ಸ್ಟ್ಯಾಚು ತಗೊಂಡು ಪೇಪರಲ್ಲಿ ಸುತ್ತಿ ಒಂದು ಬ್ಯಾಗಲ್ಲಿ ಹಾಕಿ ತಗೊಂಡು ಕಾರ್ ಗ್ಯಾರೇಜಲ್ಲಿ ಬಚ್ಚಿಟ್ಬಿಟ್ಟಂತೆ. ಬಂದು ತಿರುಗಿ ಯೇಸು ಕ್ರಿಸ್ತನ ಒಂದು ಫೋಟೋ ಮುಂದೆ ನಿಂತ್ಕೊಂಡು, ಡಿಯರ್ ಜೀಸಸ್, ಯೇಸುವೆ, ನೀ ನನಗೆ ಈ ಕ್ರಿಸ್ಮಸ್ ಅಂದು ಬೈಕ್ ಕೊಡದೆ ಇದ್ರೆ ನಿಮ್ಮ ತಾಯಿ ನೀನು ಯಾವತ್ತೂ ನೋಡೋಣ ಅಂದ್ಬಿಟ್ಟು. ನಾವು ಪ್ರಾರ್ಥನೆ ಮಾಡಿದೆ ಹೆಂಗೆ ಮಾಡ್ತೀವಿ ಅಂದರೆ, ಏಸಪ್ಪ ಒಂದು ಡೀಲ್ ಮಾಡ್ಕೊತೀವಲ್ಲ ಪ್ರಿಯರೇ, ಅನೇಕ ಸಾರಿ ನಾವು ನೀ ಇದು ಕೊಟ್ಟರೆ ಇದು ಮಾಡ್ತೀವಿ, ಹಿಂಗೆ ನೀನು ಮಾಡಿದ್ರೆ ಹಂಗೆ ಮಾಡ್ತೀವಿ ಅಲ್ವಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ವಾಕ್ಯ ಸ್ವರೂಪವಾದ ಪರಲೋಕ ತಂದೆ, ನಮ್ಮ ಮುಂದೆ ಮಾತನಾಡು ರಾಜ.
ನಾವು ಕೇಳುವವರಾಗಿದ್ದೇವೆ ಕರ್ತ. ನಿನ್ನ ವಾಕ್ಯಗಳು ಎಷ್ಟು ಸುಂದರವಾಗಿದೆ, ಎಷ್ಟು ರುಚಿಯಾಗಿದೆ ಸರ್. ನಮ್ಮ ಆತ್ಮಗಳಿಗೆ ಅದು ಆಹಾರವಾಗಿದೆ ಕರ್ತ. ವಿ ನೀಡ್ ದ ಫುಡ್ ಫಾರ್ ಅವರ್ ಸೋಲ್ಸ್ ಮಾಸ್ಟರ್. ನೀ ನಮ್ಮೊಂದಿಗೆ ಮಾತನಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈ ದಿನ ನಮ್ಮೆಲ್ಲರೂ ಗೊತ್ತಿರುವಂತೆ ನಮ್ಮ ಮುಂದೆ ಕರ್ತನ ಮೆಚ್ಚಿನ ಮುಂಭಾಗ ನಾವು ಬಂದಿದ್ದೇವೆ. ಆ ಒಂದು ಕಮ್ಯೂನಿಯನ್ನ ಮುಖ್ಯವಾದ ಒಂದು ಸಂದೇಶವೇನು? ವಾಟ್ ಇಸ್ ದ ಕೋರ್ ಮೆಸೇಜ್ ಆಫ್ ಕಮ್ಯೂನಿಯನ್? ನಮ್ಮೆಲ್ಲರೂ ಗೊತ್ತಿರುವಂತೆ 2000 ವರ್ಷಗಳಿಂದಲೂ ಎಲ್ಲ ಕ್ರೈಸ್ತರು ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಕಮ್ಯೂನಿಯನ್ನೇ ಭಾಗವಹಿಸ್ತಾರೆ, ಕಮ್ಯೂನಿಯನ್ ತೆಗೆದುಕೊಳ್ತಾ ಇದ್ದಾರೆ. ನೀವು ನೋಡುವುದಾದ್ರೆ ಕೆಲವರನ್ನ ಈ ಕ್ರಿಸ್ಟ್ ಅಂತ ಕರೀತಾರೆ, ಕೆಲವರನ್ನ ಕಮ್ಯೂನಿಯನ್ ಅಂತ ಕರೀತಾರೆ, ಕೆಲವರನ್ನ ಲಾರ್ಡ್ಸ್ ಟೇಬಲ್ ಅಂತ ಕರೀತಾರೆ. ಏನೇ ಕಾದ್ರೂ ಸಹ ಎಲ್ಲ ಕ್ರೈಸ್ತರು ಇದರಲ್ಲಿ 2000 ವರ್ಷಗಳಿಂದ 2010 20ನೇ ವರ್ಷದಿಂದಲೂ ಅವರು ಈ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಒಂದು ಸಂಸ್ಕರಣ ಅಥವಾ ಈ ಒಂದು ಆಚರಣೆ ಕ್ರೈಸ್ತರನ್ನ ಒಂದು ಮಾಡ್ತದೆ, ಕ್ರೈಸ್ತರನ್ನ ಬೇರ್ಪಡಿಸ್ತದೆ ಪ್ರಿಯರೇ. ಕ್ರೈಸ್ತರನ್ನ ಒಂದು ಮಾಡ್ತದೆ, ಕ್ರೈಸ್ತರನ್ನ ಬೇರ್ಪಡಿಸ್ತದೆ. ಕ್ರೈಸ್ತರ ಒಂದು ಮಾಡುವಂತ ಕಾರ್ಯವೇನೆಂದ್ರೆ ನಾವೆಲ್ಲರೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಾಲ್ಗೊಳ್ತೇವೆ ಅಲ್ಲ. ಯಾವ ಕ್ರೈಸ್ತರಾದ್ರೂ ನೀವು ನೋಡುದಲ್ಲ, ಈವನ್ ರೋಮನ್ ಕ್ಯಾಥಲಿಕ್ ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅವರು ಅದನ್ನ ತೆಗೆದುಕೊಳ್ಳುವವರಾಗಿದ್ದಾರೆ. ಆದ್ರೆ ಬೇರ್ಪಡಿಸುವಂತ ಕಾರ್ಯ ಏನೆಂದರೆ, ಉದಾಹರಣೆಗೆ ಯಾವ ರೀತಿಯಾಗಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ತೆಗೆದುಕೊಳ್ಬೇಕು, ಯಾರು ನಡೆಸ್ಕೊಡ್ಬೇಕು, ಬ್ರೆಡ್ ಕೊಡ್ಬೇಕಾ, ವೇಫರ್ ಕೊಡ್ಬೇಕಾ, ಅಥವಾ ವೈನ್ ಕೊಡ್ಬೇಕಾ, ಜ್ಯೂಸ್ ಕೊಡ್ಬೇಕಾ, ಈ ತರ ಅನೇಕವಾದ ಕಾರ್ಯಗಳನ್ನ ನಾವು ಏನ್ ಮಾಡಿದ್ದೇವೆ? ಬೇರ್ಪಟ್ಟಿದ್ದೇವೆ. ಇದೇ ಕಮ್ಯೂನಿಯನ್ ನಾವು ಒಂದಾಗುತ್ತೇವೆ, ಇದೇ ಕಮ್ಯೂನಿಯನ್ ನಾವು ಬೇರ್ಪಡುತ್ತೇವೆ. ಯಾವಾಗ ನಾವು ಕಮ್ಯೂನಿಯನ್ ಅಂತ ಹೇಳ್ತೇವೋ ಅದರ ಕೇಂದ್ರವಾದಂತ ಮುಖ್ಯವಾದಂತಹ ಒಂದು ಕಾರ್ಯ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ಯೇಸು ಕ್ರಿಸ್ತನಿಲ್ಲದೆ ಏನಿಲ್ಲ? ಜೋರಾಗಿ, ಯೇಸು ಕ್ರಿಸ್ತನಿಲ್ಲದೆ ಕಮ್ಯೂನಿಯನ್ ಇಲ್ಲ. ನಾವು ಕಮ್ಯೂನಿಯನ್ ಅಂತ ಹೇಳ್ಬೇಕಾದ್ರೆ, ಕರ್ತನ ಒಂದು ಭೋಜನ ಅಂತ ಹೇಳ್ಬೇಕಾದ್ರೆ ಅದು ಯೇಸು ಕ್ರಿಸ್ತನಿಗೆ. ಈ ಒಂದು ಕರ್ತನ ಭೋಜನ ಪ್ರಾರಂಭ ಆಗಿದ್ದು ಯಾವಾಗ ಅಂತ ನೀವು ನೋಡುವುದಾದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕಡೆಯ ಭೋಜನವನ್ನು ಮಾಡಿದ. ನಮ್ಮೆಲ್ಲರಿಗೂ ಗೊತ್ತು, ಪಸ್ಕಾಪದ ಸಮಯದಲ್ಲಿ ಅಲ್ಲಿ ಆತನು ತನ್ನ ಶಿಷ್ಯರಿಗೆ ತನ್ನ ಒಂದು ಸಾವನ್ನ ಮರಣವನ್ನ ನಾಪದಲ್ಲಿಟ್ಟುಕೊಳ್ಳಬೇಕೆಂದು ಆತನು ಅದನ್ನ ಮಾಡಿದನು ಅಂತ ನಾವು ನೋಡ್ತೇವೆ. ಇನ್ಸ್ಟಿಟ್ಯೂಟೆಡ್ ಅಂದ್ರೆ ಅದು ಪ್ರಾರಂಭವಾಗಿದ್ದು ಅಲ್ಲೇ ಪ್ರಿಯರೇ. ಈ ಒಂದು ಕಮ್ಯೂನಿಯನ್ ಅಲ್ಲಿ ನಾವೇನ್ ನೋಡ್ತೇವೆ? ಇಟ್ಸ್ ಎ ಸೆಲೆಬ್ರೇಷನ್, ರಿಮೆಂಬರೆನ್ಸ್ ಅಂಡ್ ಪ್ರೊಕ್ಲೇಮೇಷನ್ ಆಫ್ ಕ್ರೈಸ್ಟ್ ಡೆತ್. ಕ್ರಿಸ್ತನ ಒಂದು ಮರಣವನ್ನ ನಾವು ಆಚರಿಸುತ್ತೇವೆ. ಅದೇ ರೀತಿ ನಾವೇನ್ ಮಾಡ್ತೇವೆ? ಜ್ಞಾಪಕ ಮಾಡ್ಕೊಳ್ತೇವೆ. ಅದೇ ರೀತಿ ನಾವು ಅದನ್ನ ಪ್ರಚುರಪಡಿಸುತ್ತೇವೆ. ಈ 3 ಕಾರ್ಯಗಳು ನಾವು ಕಮ್ಯೂನಿಯಲ್ಲಿ ಮಾಡುವವರಾಗಿದ್ದೇವೆ. ಯಾರೆಲ್ಲ ಕಮ್ಯೂನಿಯನ್ ತೆಗೆದುಕೊಳ್ಳೋದಕ್ಕೆ ಬರ್ತೇವೋ ಅವ್ರು ಚೆನ್ನಾಗಿ ತಿಳಿದಿರ್ಬೇಕು, ಯೇಸು ಕ್ರಿಸ್ತನು ನನಗಾಗಿ ಸತ್ತನು, ಯೇಸು ಕ್ರಿಸ್ತನು ನನಗಾಗಿ ಜೀವಿಸ್ತಾ ಇದ್ದಾನೆ, ಯೇಸು ಕ್ರಿಸ್ತನು ನನ್ನೊಳಗಡೆ ಇದ್ದುಕೊಂಡು ಕಾರ್ಯ ಮಾಡ್ತಾನೆ. ಆಮೇಲೆ ಈಗಲೂ ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. ಅದಕ್ಕಾಗಿ ನಾವು ಮೂಲಕವಾಗಿ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮಲ್ಲಿ ಇದ್ದುಕೊಂಡು ಆತನು ಕಾರ್ಯ ಮಾಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಕಮ್ಯೂನಿಯನ್ ಕುರಿತಾಗಿ, ಅದರ ಅರ್ಥ ಕುರಿತಾಗಿ 3 ಸುವಾರ್ತೆಗಳಲ್ಲಿ ಹೇಳಿದ್ದಾನೆ. ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಗಳಲ್ಲಿ ಮತ್ತಾಯ 26, ಮಾರ್ಕ 14, ಲೂಕ 22ರಲ್ಲಿ ಯೇಸು ಕ್ರಿಸ್ತನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಅಥವಾ ಅದಕ್ಕೆ ವಿವರಣೆ ಕೊಡ್ತಾನೆ. ಅದೇ ರೀತಿ ಪೌಲನ ಒಂದು ಪತ್ರಿಕೆಯು ಇದು ಬರೆಯಲ್ಪಟ್ಟಿದೆ, 1 ಕೊರಿಂಥ 11ನೇ ಅಧ್ಯಾಯ. ನಾವು ಈ ದಿನ ನೋಡಲು ಹೋಗುವಂಥದ್ದು ಲೂಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ವಿವರಿಸಿದಂತಹ ಈ ಒಂದು ಕರ್ತನ ಭೋಜನ ಅಥವಾ ಲಾಸ್ಟ್ ಸಪ್ಪರ್ 22ನೇ ಅಧ್ಯಾಯ 14ರಿಂದ 24 ವಚನವನ್ನು ತೆಗೆದುಕೊಳ್ಳೋಣ. ಕೀಪ್ ಯುವರ್ ಬೈಬಲ್ ಟು ಲೂಕ್ ಚಾಪ್ಟರ್ 22 14-20. ಓದೋದು ಬೇಡ, ನಾ ಹೇಳುವಂಥ ವಚನ ಮಾತ್ರ ಓದಿದ್ರೆ ಸಾಕು. ಲೂಕ 22 14ರಿಂದ 20. ಲೂಕ 22 15 ಓದಿ. ಆತನು ಅವರಿಗೆ, ನಾನು ಶ್ರಮೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಾಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸುತ್ತಿದ್ದೇನೆ. ಪಸ್ಕ ಊಟವನ್ನ ಮಾಡುವುದಕ್ಕಾಗಿ ಅಲ್ವಾ? ಯಾವಾಗ ಪಸ್ಕ ಊಟ ಅಂತ ಹೇಳ್ತೀವೋ ಅವಾಗ ನೋಡ್ತೀವಿ, ನಮ್ಗೆ ಗೊತ್ತು, ಇಸ್ರೇಲ್ ಜನಗಳು ಐಗುಪ್ತದಿಂದ ಹೊರಗಡೆ ಬರ್ಬೇಕಾದ್ರೆ ತಮ್ಮನ್ನ ದೇವರು ಐಗುಪ್ತದಿಂದ ಬಿಡುಗಡೆ ಮಾಡಿದ್ದನ್ನ ನೆನೆಸುವುದಕ್ಕಾಗಿ, ಅಥವಾ ನಾವೇನ್ ನೋಡ್ತೇವೆ, ಆ ಗುಲಾಮದಿಂದ ದೇವರು ಅವರನ್ನು ಬಿಡುಗಡೆ ಮಾಡಿದನ್ನ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಈ ಪಸ್ಕ ಒಂದು ಹಬ್ಬವನ್ನ ಆಚರಿಸ್ತಾ ಇದ್ರು. ಅದನ್ನೇ ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಹೇಳ್ತಾನೆ, ತನ್ನ ಮನದ ಕುರಿತಾಗಿ ಆತನು ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ವಿಧದಲ್ಲಿ ಆತನು ಏನ್ ಮಾಡ್ತಾನೆ, ಇಲ್ಲಿ ಈ ಒಂದು ಕಮ್ಯೂನಿಯನ್ ಅನ್ನ ಆತನು ಅದೇ ಕಡೆಯ ದಿನದ ಆ ಒಂದು ಭೋಜನವನ್ನ ಯೇಸು ಕ್ರಿಸ್ತನು ಏರ್ಪಡಿಸಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನ ಪಾಪದ ಗುಲಾಮತನದಿಂದ ಬಿಡಿಸುವ ಆತನಾಗಿದ್ದಾನೆ ಎಂಬುದನ್ನು ತೋರಿಸುವುದಕ್ಕಾಗಿ ಆತನು ಕಮ್ಯೂನಿಯನ್ ಮಾಡಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ಸಾಯುವುದರ ಮೂಲಕವಾಗಿ ನಮ್ಮನ್ನ ಯಾವುದನ್ನು ಬಿಡಿಸಿದ್ದಾನೆ? ಪಾಪದ ಗುಲಾಮತನದಿಂದ.
ಯಾವುದರಿಂದ? ವಿ ಆರ್ ನಾಟ್ ಅಂಡರ್ ಸಿನ್, ವಿ ಆರ್ ನಾಟ್ ದ ಸ್ಲೇವ್ಸ್ ಟು ಸಿನ್. ಇನ್ಮೇಲೆ ನಾವೇನಾಗಿಲ್ಲ, ಪಾಪಕ್ಕೆ ಗುಲಾಮರಾಗಿಲ್ಲ. ಯಾವ ರೀತಿ ಇಸ್ರೇಲ್ ಜನಗಳ ದೇವರು ಐಗುಪ್ತದ ಒಂದು ಗುಲಾಮತನ ಬಿಡಿಸಿದ್ರು, ಅದೇ ತರ ಯೇಸು ಕ್ರಿಸ್ತನು ತನ್ನ ಸಾವಿನ ಮೂಲಕವಾಗಿ ನಮ್ಮನ್ನ ಆ ಗುಲಾಮತದಿಂದ ಬಿಡುಗಡೆ ಮಾಡಿದ್ದಾನೆ. ಯಾರೆಲ್ಲ ಯೇಸು ಕ್ರಿಸ್ತನಿಗೆ ಒಳಪಟ್ಟಿರ್ತೇವೋ ಆತನು ಅವರು ಯಾರಿಗೆ ಗುಲಾಮರಾಗಿರ್ತಾರೆ? ಯಾರು ನಾವು ಗುಲಾಮರು? ಜೋರಾಗಿ ಪಾಪದ ಗುಲಾಮ ಅಂತ ಹೇಳ್ಬೇಕಾದ್ರೆ ಒಂದು 3-4 ಜನ ಹೇಳಿದ್ರಿ. ಯೇಸು ಕ್ರಿಸ್ತ ಗುಲಾಮ ಅಂತ ಈಗ ಬೇರೆ ಬಾಯಿ ತೆಗಿ ಕಷ್ಟಪಡ್ತಾ ಇದ್ದೀರಾ? ಇಷ್ಟ ಇಲ್ಲ ನಿಮಗೆ ಗುಲಾಮರಾಗ ಏಸಪ್ಪನಿಗೆ? ಏಸಪ್ಪನ ಗುಲಾಮರಾಗಬೇಕು. ಯಾರು? ದಟ್ಸ್ ಟ್ರೂತ್. ನಾವು ಯೇಸು ಕ್ರಿಸ್ತನ ಗುಲಾಮರಾಗಿದ್ದೇವೆ. ನಾವು ಪಾಪದ ಗುಲಾಮದಿಂದ ನಮ್ಮನ್ನ ಯೇಸು ಕ್ರಿಸ್ತನ ಬಿಡುಗಡೆ ಮಾಡಿದ್ದಾನೆ. 2ನೇದಾಗಿ 27:17 ಓದಿ. ಅದೇ ಲೂಕ 27:17. ಆಮೇಲೆ ಆತನು ದ್ರಾಕ್ಷರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಸಾಕು. 2ನೇದಾಗಿ ಏನ್ ನೋಡ್ತೀವಿ ನಾವು? ಕಮ್ಯೂನಿಯನ್ ವಾಸ್ ಅ ಟೈಮ್ ಆಫ್ ಬ್ಲೆಸ್ಸಿಂಗ್ ಅಂಡ್ ಗಿವಿಂಗ್ ಥ್ಯಾಂಕ್ಸ್. ಅಂದ್ರೆ ಈ ಒಂದು ಕಮ್ಯೂನಿಯನ್ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಮತ್ತೆ ಆಶೀರ್ವಾದ ಹೊಂದಿಕೊಳ್ಳುವಂತ ಸಮಯವಾಗಿರ್ತದೆ ಪ್ರಿಯರೇ. ನಾವಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನು ಏನ್ ಮಾಡಿದಂತೆ? ಆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ. ನೀವು ಸಾಂಪ್ರದಾಯಿಕವಾಗಿ ಪಸ್ಕ ಹಬ್ಬವನ್ನ ಇಸ್ರೇಲ್ ಜನಗಳು ಮಾಡಿ ನೋಡುವುದಾದ್ರೆ ಅವರು ಅನೇಕ ವಿಧವಾದಂತ ಕಪ್ಸ್ ಅನ್ನ ಇಟ್ಕೊಂಡಿರ್ತಾರೆ, ಅಂದ್ರೆ ಪಾತ್ರೆಗಳನ್ನ ಇಟ್ಕೊಂಡಿರ್ತಾರೆ. ಅನೇಕ ವಿಧವಾದಂತಹ ಕಪ್ಸ್ಗಳು ಅಥವಾ ಪಾತ್ರೆಗಳನ್ನ ನೋಡುತ್ತೇವೆ. ಅಂದ್ರೆ ಅದೇನ್ ತೋರಿಸ್ತದಂದ್ರೆ ಅವ್ರು ಒಟ್ಟಾಗಿ ಕುಡಿಬೇಕಾದ್ರೆ ಮೊದಲನೆಯ ಕಪ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಅಂದ್ರೆ ಕೃತಜ್ಞತೆ ಸಲ್ಲಿಸುವಂತ ಒಂದು ಕಪ್ ಅಥವಾ ಪಾತ್ರೆ. ಅದೇ ಪಾತ್ರೆಯನ್ನು ಯೇಸು ಕ್ರಿಸ್ತನು ತೆಗೆದುಕೊಂಡು ನಾನು ಹೇಳಿದ ಸ್ತೋತ್ರ ಮಾಡಿದ್ದು ಅಲ್ಲಿ ನೋಡ್ತೇವೆ ನಾವು. ಅದಕ್ಕಾಗಿ ನೀವು ಕಮ್ಯೂನಿಯನ್ ನೋಡುವುದೇ ಯುಕ್ರಿಸ್ಟ್ ಅಂತ ಕರೀತಾರೆ. ಆ ಯುಕ್ರಿಸ್ಟ್ ಅನ್ನೋ ಅರ್ಥ ಏನ್ ಗೊತ್ತಾ? ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸಲ್ಲಿಸುವಂಥದ್ದು. ಅದಕ್ಕಾಗಿ ಕಮ್ಯೂನಿಯನ್ಗೆ ಆ ಹೆಸರು ಬಂದಿರೋದು. ಯಾಕಂದ್ರೆ ಯೇಸು ಕ್ರಿಸ್ತನು ತೆಗೆದುಕೊಂಡಂತಹ ಪಾತ್ರೆ ಏನಾಗಿತ್ತು? ಕಪ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸಲ್ಲಿಸುವಂತ ಒಂದು ಪಾತ್ರೆ. ಅಲ್ಲಿ ಆತನು ಕೃತಜ್ಞತೆ ಸಲ್ಲಿಸ್ಬಿಟ್ಟು ಏನ್ ಮಾಡ್ತಾನೆ? ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಕಮ್ಯೂನಿಯನ್ಗೆ ಈ ಕರ್ತನ ಒಂದು ಮೇಜಿನ ಮುಂಭಾಗದಲ್ಲಿ ಬರಬೇಕಾದ್ರೆ ನಮ್ಮನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು ಪ್ರಿಯರೇ. ದೇವರು ನಮ್ಗೆ ಮಾಡುವಂಥ ಎಲ್ಲ ಕಾರ್ಯಗಳನ್ನ ಆಶೀರ್ವಾದಗಳನ್ನ ನೆನೆಸುವವರಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿ ಬರಬೇಕು. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವವರಾಗಿ ಬರಬೇಕು. ಯೇಸು ಕ್ರಿಸ್ತನು ನಮಗೆ ಸತ್ತಂತ ಒಂದು ವಿಷಯ ಮಾತ್ರ ಅಲ್ಲ ಪ್ರಿಯರೇ, ನಾವು ಕೃತಜ್ಞತೆ ಸಲ್ಲಿಸುವಂಥದ್ದು ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದಾನೆ ಇಲ್ವಾ? ಈ ದಿನ ನಾವು ಕೂತಿದ್ದೇವೆ ಅಂದ್ರೆ ಆತನ ಸನ್ನಿಧಾನದಲ್ಲಿ ಆತನ ಶುದ್ಧ ಕೃಪೆನೆ. ನೆನ್ನೆ ಸಾಯಂಕಾಲ ನೋಡಿದವರು ಇವತ್ತಿಲ್ಲ ಪ್ರಿಯರೇ. ಎಷ್ಟು ಭಯಂಕರವಾದ ಒಂದು ಮರಣ ನಮ್ಮ ಒಂದು ಪ್ರಪಂಚದಲ್ಲಿ, ನಮ್ಮ ಒಂದು ದೇಶದಲ್ಲಿ, ನಮ್ಮ ಒಂದು ಬೆಂಗಳೂರು ಅರಿತಾ ಇದೆ. ದಿನ ಬೆಳಗಾದ್ರೆ ಒಂದು ಮನುಷ್ಯನ ಬೋರ್ಡನ್ನು ನಾವು ನೋಡ್ಬೋದು. ಚಿನ್ನ ಸಾಯ್ತಾ ಇದ್ದಾರೆ ಜನ. ಆದರೆ ಯೇಸು ಕ್ರಿಸ್ತನ ಜೀವಿತದ ಒಂದು ಪಟ್ಟಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕೆಂದು ಹೇಳಿಟ್ಟಿದ್ದಾರೆ. ಆಮೇಲೆ ಯಾತಕ್ಕೋಸ್ಕರವಾಗಿ? ನಮಗಾಗಿ ಜೀವಿಸೋದಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಜೀವಿಸೋದಕ್ಕೋಸ್ಕರ. ಇನ್ನೂ ಒಂದು ಮನೆ ಕಟ್ಕೋಣ, ಇನ್ನೂ ಒಂದು ಕಾರ್ ಇಸ್ಕೋಣ. ಅದೆಲ್ಲ ತಪ್ಪಲ್ಲ, ಇಸ್ಕೋಬೇಕು. ನನಗೂ ಇಷ್ಟನೇ, ನನಗೆ ತುಂಬ ಇಷ್ಟ ಇದೆ ಆಡಿ ಕಾರ್ ಓಡಿಸ್ಬೇಕು ಅಂತ. ಅದು ಬೇರೆ ವಿಷಯ ಹೇಳಿದ್ರಾ? ಅದನ್ನ ಇಲ್ಲ ಅಂತಿಲ್ಲ. ಆದರೆ ಏಸಪ್ಪನಿಗೋಸ್ಕರ ಜೀವಿಸಬೇಕು. ಮೊದಲನೇದಾಗಿ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸುಗಳಲ್ಲಿ ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಏಸಪ್ಪನಿಗೋಸ್ಕರ ಜೀವಿಸೋದಕ್ಕೋಸ್ಕರ ದೇವರು ಮತ್ತೊಂದು ದಿನವನ್ನ ಕೊಟ್ಟಿದ್ದಾನೆ. ಆಮೇಲೆ ಅದ ನಂತರ ದೇವರೆಲ್ಲ ಕೊಟ್ಟಿರುವಂಥ ಕಾರ್ಯಗಳನ್ನ ನಾವು ಮಾಡಬೇಕು. ಮೊದಲು ದೇವರು ಕೊಟ್ಟಿರುವಂಥ ಎಲ್ಲ ಕಾರ್ಯಗಳನ್ನ ಆಶೀರ್ವಾದ ನಾವು ಹೊಂದ್ಕೋಬಿಟ್ಟು ಕೊನೆಯದಾಗ ನಾನು ಜೀವಿಸ್ತೀನಿ ಅಂದ್ರೆ ನನಗೆ ವಯಸ್ಸಾಗೋಗ್ಬಿಟ್ಟಿರುತ್ತೆ. ಅವಾಗ ಇನ್ನೊಬ್ಬರೇ ನಾವು ಇಟ್ಕೊಂಡು ಹೋಗ್ಬೇಕಲ್ಲ, ಅವಾಗ ನಾವೇನು ಸುವಾರ್ಥ ಸಾಧನೆ. ಅದಕ್ಕಾಗಿ ಪ್ರಿಯರೇ, ನಾವು ತಿರುಗಿ ಇನ್ನೂ ಒಂದು ಆತನಿಗಾಗಿ ಜೀವಿಸಬೇಕಂದ್ರೆ ಮತ್ತೊಂದು ಜೀವಿತ ದೇವರು ನಮಗೆ ಮತ್ತೊಂದು ದಿನವೂ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರು ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಲೂಕ 27:19 ಓದ್ಕೊಳ್ಳೋಣ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಬೋಧಿಸಿ ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿ ಅಂದರು. ಅಲ್ಲಿ ನಾವೇನು ನೋಡ್ತೇವೆ? ಆ ಒಂದು ಹುಳಿ ಇಲ್ಲದ ರೊಟ್ಟಿ ಯೇಸು ಕ್ರಿಸ್ತನ ಶರೀರವನ್ನು ಸೂಚಿಸ್ತಾ ಇದೆ. ಎಂತಹ ರೊಟ್ಟಿ? ಹುಳಿ ಇಲ್ಲದ ರೊಟ್ಟಿ. ನೀವು ವಿಮೋಚನಾ ಕಾಂಡ ಓದಿ ನೋಡಿದ್ರೆ ಇಸ್ರೇಲ್ ಜನಗಳು ಯಾವಾಗ ಐಗುಪ್ತವನ್ನು ಬಿಟ್ಟು ಬರುತ್ತಾರೋ ಆ ಕೊನೆಯ ಒಂದು ದಿನದಲ್ಲಿ ಅವರ ಪಸ್ಕ ಹಬ್ಬವನ್ನು ಮಾಡಬೇಕಾದ್ರೆ ದೇವರು ಅವರಿಗೆ ಆಜ್ಞಾಪಿಸುವಂಥದ್ದು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ಬೇಕಂತ. ಹುಳಿನೇ ಇರಬಾರ್ದು, ಅನ್ಲೀವೆನ್ ಬ್ರೆಡ್ ಅಂದ್ರೆ ಹುಳಿ ಇಲ್ಲದಂತ ಒಂದು ರೊಟ್ಟಿಯನ್ನು ತಿನ್ಬೇಕು ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಆ ಹುಳಿ ಅನ್ನೋದು ಯಾವುದಕ್ಕೆ ಸಮನಾಗಿದೆ ಅಂತ ಸತ್ಯವೇದ ಹೇಳ್ತಾರೆ ಅಂದ್ರೆ ಪಾಪಕ್ಕೆ. ಯಾವುದಕ್ಕೆ? ಪಾಪವಿಲ್ಲದಂತಹ
ಒಂದು ಜೀವಿತವನ್ನ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ನನಗಾಗಿ ಸತ್ತಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಪಾಪವೇ ಇಲ್ಲ. ಆ ಪಾಪವಿಲ್ಲದಂತ ಆ ಒಂದು ಜೀವಿತವನ್ನ ನನಗಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಯೋಹಾನ 6:48 ಹೇಳ್ತಾರೆ, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. ಆ ರೊಟ್ಟಿಯಲ್ಲಿ ಪಾಪವಿಲ್ಲ. ಆ ಒಂದು ಪಾಪವಿಲ್ಲದಂತ ರೊಟ್ಟಿಯನ್ನ ನನಗಾಗಿ ನಿಮಗಾಗಿ ಕೊಟ್ಟಿದ್ದಾನೆ ಅಂದರೆ ನಮ್ಮ ಒಂದು ಆತ್ಮಗಳಿಗೆ ಅದು ಜೀವವಾಗಿದೆ. ಆಮೇಲೆ ನಾವು ಪ್ರತಿ ದಿನ ಯೇಸುವನ್ನ ತೆಗೆದುಕೊಳ್ತಾ ಇರ್ಬೇಕು. ಆಗಲೇ ನಮ್ಮ ಆತ್ಮಕ್ಕೆ ಬಲ ಪ್ರಿಯರೇ. ಯಾವ ರೀತಿಯಾಗಿ ನಾವು 3 ಸಾರಿ 4 ಸಾರಿ ಊಟ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಆತ್ಮಕ್ಕೆ ಬಲ ಅಂದ್ರೆ ಯೇಸು ಕ್ರಿಸ್ತನನ್ನ ತೆಗೆದುಕೊಳ್ಬೇಕು. ಅದಕ್ಕಾಗಿ ನಾವು ಹೇಳಿ ಯಾವಾಗಲೂ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡ್ಕೊಳ್ತಾ ಇರ್ಬೇಕು. ಯೇಸು ಕ್ರಿಸ್ತನ ಕರೀತಾ ಇರ್ಬೇಕು. ಯೇಸು ಕ್ರಿಸ್ತನ ವಾಕ್ಯ ಓದ್ತಾ ಇರ್ಬೇಕು. ಯೇಸು ಕ್ರಿಸ್ತನೊಂದಿಗೆ ಮಾತಾಡ್ತಾ ಇರ್ಬೇಕು. ಎಷ್ಟು ಸಾರಿ ನಾವು ಯೇಸಪ್ಪ ನೆನ್ಸ್ಕೊಳ್ತೀವಿ. ನೆನ್ಸ್ಕೊತೀರಲ್ಲ? ಹಲೋ, ಬರೀ ಊಟ ಮಾಡ್ಬೇಕಾದ್ರೆ ಮಾತ್ರ ಥ್ಯಾಂಕ್ಸ್ ಯೇಸಪ್ಪ ಊಟ ಕೊಟ್ಟಿದ್ದಕ್ಕೆ ಅಂತ ತಿನ್ಬಿಡ್ತೀರಾ? ಆಮೇಲೆ ಯೇಸಪ್ಪ ಎಲ್ಲೋ ನೀವೆಲ್ಲೋ. ಇಲ್ಲಾಂದ್ರೆ ಯಾವಾಗ ಕಷ್ಟ ಬಂದ್ರೆ ಅಮ್ಮ ಬೈದ್ರೆ, ಅಪ್ಪ ಬೈದ್ರೆ, ಗಂಡ ಬೈದ್ರೆ, ಹೆಂಡತಿ ಬೈದ್ರೆ, ಅಯ್ಯೋ ಯೇಸಪ್ಪ ಅಂತೀವ. ಸಂತೋಷವಾಗಿರ್ಬೇಕು ಯೇಸಪ್ಪ ಅನ್ಬೇಕು. ದುಃಖ ಇರ್ಬೇಕಾದ್ರೂ ಯೇಸಪ್ಪ ಅನ್ಬೇಕು. ಯೇಸಪ್ಪನ ವಾಕ್ಯವೇ ನಮ್ಗೆ ಬಲ. ಯಾಕಂದ್ರೆ ನಮ್ಮ ಆತ್ಮ ಬಲಗೊಂಡ್ರೇನೆ ನಾವು ಈ ಲೋಕದಲ್ಲಿ ಆತನಿಗೋಸ್ಕರ, ಆತನ ಒಂದು ಮಹಿಮೆಗೋಸ್ಕರ ಜೀವಿಸಕ್ಕಾಗೋದು. ನಾವು ಬಲ ನಮ್ಮ ಆತ್ಮ ಸೋತೋಗ್ಬಿಟ್ರೆ ನಮ್ಮ ಶರೀರ ಸಹ ಸೋತೋಗ್ಬಿಡ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ, ನನ್ನ ತೆಗೆದುಕೊಳ್ಳ್ರಿ, ಯಾಕಂದ್ರೆ ನನ್ನಲ್ಲಿ ಪಾಪವಿಲ್ಲ. ಪಾಪರಹಿತ ಜೀವಿತವನ್ನು ದೇವರು ನಮಗಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, 22:20 ಓದೋಣ. ಲೂಕ 22:20. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇಲ್ಲಿ ನಾವು ನೋಡ್ತೇವೆ, ಆ ಒಂದು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತ ರಕ್ತದ ಕುರಿತಾಗಿ ಮಾತಾಡ್ತಾ ಇದ್ದಾನೆ ಅಲ್ವಾ? ರಕ್ತವನ್ನ ಸೂಚಿಸುತ್ತದೆ ಅಂತ ಹೇಳ್ತಾರೆ. ನೀವು ಅದೇ ತರ ಸಾಂಪ್ರದಾಯಿಕವಾಗಿರುವಂತಹ ಒಂದು ಪಸ್ಕ ಹಬ್ಬವನ್ನ ಮಾಡುವಂತ ಇಸ್ರೇಲ್ ಜನಗಳು ಮಾಡ್ಬೇಕಾದ್ರೆ ಮತ್ತೊಂದು ಕಪ್ಪನ್ನು ಸಹ ಅವ್ರು ತೆಗೆದುಕೊಳ್ತಾರೆ, ಮತ್ತೊಂದು ಪಾತ್ರೆಯನ್ನು ಸಹ ತೆಗೆದುಕೊಳ್ತಾರೆ. ಅದು ಯಾವುದಂದ್ರೆ ಕಪ್ ಆಫ್ ರಿಡೆಂಪ್ಷನ್, ಅಂದ್ರೆ ವಿಮೋಚನೆಯ ಪಾತ್ರೆ. ಯಾವುದಕ್ಕಾಗಿ ಅವ್ರು ತೆಗೆದುಕೊಳ್ತಾರೆ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರುವಂತೆ ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅವ್ರಿಗೆ ಹೇಳಿದ್ರು, ಕೊನೆಯದಾಗಿ ಹೊರಗಡೆ ಬರ್ಬೇಕಾದ ಐಗುಪ್ತದಿಂದ ಅವ್ರು ಏನ್ ಮಾಡಿದ್ರು, ಒಂದು ಕಲಂಕವಿಲ್ಲದ ಕುರಿಯನ್ನ ಬಲಿ ಕೊಟ್ಟು ಆ ಒಂದು ರಕ್ತವನ್ನು ತೆಗೆದುಕೊಂಡು ಅವರ ಬಾಗಿಲ ಕಂಬಲ ಮೇಲೆ ಹಚ್ಚಬೇಕು. ನಿಮ್ಗೆ ಗೊತ್ತಲ್ವಾ? ಡೋರ್ ನಾವು ನೋಡ್ತೇವಲ್ಲ, ಡೋರ್ ಇದ್ರ ಮೇಲೆ ಹಚ್ಚಬೇಕು ಅಂತ ದೇವ್ರು ಹೇಳಿದ್ರು, ಡೋರ್ ಪೋಸ್ಟ್ ಮೇಲೆ ಹಚ್ಚಬೇಕಂತ ದೇವ್ರು ಹೇಳಿದ್ರು. ಆ ಒಂದು ರಕ್ತವನ್ನು ನೋಡಿ ಸಮ್ಮಾನಿಕನ್ ಏನ್ ಮಾಡ್ತಾ ಇದ್ದ, ಮುಂದೆ ಹೋಗ್ಬಿಡ್ತಾ ಇದ್ದ. ಯಾರ ಮನೆಯಲ್ಲೆಲ್ಲ ರಕ್ತ ಇರ್ತೈತೋ ಆತನು ಆ ಮರಣ ಅವ್ರಿಗೆ ಬರ್ತಾ ಇದ್ದ. ಅದೇ ರೀತಿ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ಯೋಹಾನ 1:29 ಹೇಳುವಂತೆ, ಯೇಸು ಕ್ರಿಸ್ತನು ದೇವರ ಯಜ್ಞದ ಕುರಿಮರಿ ಆದಾತನಾಗಿದ್ದಾನೆ. ಆತನು ನಮಗೆ ಏನ್ ಮಾಡಿದ್ದಾನೆ, ಆತನ ಪರಿಶುದ್ಧ ರಕ್ತವನ್ನು ಮೇಲೆ ಹಚ್ಚುವವನಾಗಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಆ ಒಂದು ಪಾತ್ರೆ ಏನ್ ತೋರಿಸುತ್ತೆ, ಕಪ್ ಆಫ್ ರಿಡೆಂಪ್ಷನ್, ಆ ವಿಮೋಚನೆಯ ಪಾತ್ರೆ ನಮಗೆ ವಿಮೋಚನೆ ಕೊಡುತ್ತಾನೆ. ನಮಗಾಗಿ ಆತನು ಕ್ರಯ ಕೊಟ್ಟಿದ್ದಾನೆ. ಶಿಲುಬೆ ಮೇಲೆ ಸಾಯುವುದರ ಮೂಲಕವಾಗಿ ನಮಗಾಗಿ ಆತನು ಆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದನ್ನೇ ಅಲ್ಲಿ ನಾವು ನೋಡ್ತೇವೆ. ಆ ಪಾತ್ರೆ ತೆಗೆದುಕೊಂಡು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಇದು ನಿಮಗಾಗಿ ಸುರಿಸಲ್ಪಟ್ಟಂತ ಒಂದು ರಕ್ತವಾಗಿದೆ. ಆ ರಕ್ತದಲ್ಲಿ ಏನಿಲ್ಲ, ಪಾಪವಿಲ್ಲ. ನಾನು ರೋಮನ್ ಕ್ಯಾಥಲಿಕ್ ಬಂದು ಹೋಗ್ತಾನೆ, ಅನೇಕ ಸಾರಿ ಅನ್ಕೊಂತಾ ಇದ್ದೆ, ದೇವ್ರ ವಾಕ್ಯನೇ ಹೇಳ್ತದಲ್ಲ, ರಕ್ತನೇ ಕುಡಿಬಾರ್ದು. ನಿಮ್ದು ಗೊತ್ತಲ್ಲ ನಿಮ್ಗದು? ಲೋ, ರಕ್ತ ಸುರಿಬಿಡ್ಬೇಕು, ಕೆಳಗಡೆ ರಕ್ತ ಕುಡಿಬಾರ್ದು. ಕುರಿ ಆಗಲಿ, ಮಾಂಸ ಆಗಲಿ, ಏನೋ ಒಂದು ಯಾವುದೋ ಒಂದು ಪ್ರಾಣಿ ಆಗಲಿ, ಏನು ಪ್ರಾಣಿ ತಿಂದ್ರು ರಕ್ತ ನಾವು ತಿನ್ನಬಾರ್ದು, ಚೆಲ್ಬಿಡ್ಬೇಕು. ನಾನು ಅನ್ಕೊಂತಾ ಇದ್ದೆ, ರಕ್ತನ ತಿನ್ಬೇಡ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆದರೆ ಇಲ್ಲಿ ನೋಡ್ರೆ ಏನಾಗಿದೆ, ರಕ್ತನೇ ತೆಗೆದುಕೊಂತ ಇದ್ದಾರೆ, ಏಸಪ್ಪನ ರಕ್ತನೇ ಅಲ್ವಾ? Are we not taking the blood of Jesus? ಮತ್ತೆ ಆಮೆನ್. ಪಾಪ ರಹಿತವಾದ ಒಂದು ರಕ್ತ ನಮ್ಮನ್ನ ಅದು ಶುದ್ಧಿ ಮಾಡ್ತದೆ, ನಮಗೆ ರಕ್ಷಣೆ ಕೊಡ್ತದೆ ಪ್ರಿಯರೇ. ಅದಕ್ಕೆ ಏಸಪ್ಪ ಹೇಳ್ತಾನೆ ಅಲ್ಲಿ, ದೇವ ಹೇಳ್ತಾರೆ, ನಾನು ನಿಮಗಾಗಿ ನೇಮಿಸಿಟ್ಟಿರುವಂತಹ ಯಜ್ಞದ ಕುರಿಮರಿಯಾದ ಆತನ ರಕ್ತ ನಿಮ್ಮ ಪಾಪಗಳ ಸಕಲ ಪಾಪನ ತೊಡೆದಾಕ್ತದೆ. ಆಮೆನ್. ಅದಕ್ಕಾಗಿ ನಾವು ಆ ರಕ್ತವನ್ನ ತೆಗೆದುಕೊಳ್ಬೇಕು ಅಂತ ನಾವು ಓಡ್ತೇವೆ ಪ್ರಿಯರೇ. ಅಂದ್ರೆ ಆತನ ಒಂದು ಕರ್ತನ ಮೇಜಿನ ಭಾಗದಲ್ಲಿ ಬರಬೇಕು. ಲೂಕ 22:20 ಓದಿ. ತಿರುಗಿ ಅದೇ ವಚನ ಓದಿ. ಅದು ಇನ್ನೊಂದು ವಚನ ಇದೆ, ಅದೇನಿರ್ತದೆ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು
ಸೂಚಿಸುತ್ತದೆ. ಕಮ್ಯುನಿಯನ್ ಇಸ್ ಸಿಂಬಲ್ ಆಫ್ ದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ಒಂದು ಚಿಹ್ನೆ ಆಗಿದೆ. ಒಡಂಬಡಿಕೆ ಅಂದ್ರೆ ನಮ್ಮೆಲ್ಲರೂ ಗೊತ್ತು, ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂತ ಏನಾಗಿದೆ, ಅದು ಒಪ್ಪಂದವಾಗಿದೆ ಅಲ್ವಾ. ಹಳೆ ಕಾಲದಲ್ಲಿ ನೋಡುವುದಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಪ್ರಾಚೀನ ಕಾಲದಲ್ಲಿ ನೋಡುವುದಾದ್ರೆ ಜನ ತುಂಬಾ ಈ ರೀತಿಯ ಒಡಂಬಡಿಕೆ ಮಾಡ್ಕೊತಾ ಇದ್ರು. ಒಡಂಬಡಿಕೆನ ಮಾಡ್ತಾ ಈ ಕಾಲದಲ್ಲಿ ಇದೆ, ಆ ಕಾಲ ತುಂಬಾ ಮಾಡ್ತಾ ಇದ್ರು. ಅದನ್ನೇ ದೇವರು ಉಪಯೋಗಿಸಿಕೊಂಡ್ರು ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ಮಕ್ಕಳೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕಾಗಿ. ಆ ಒಂದು ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಅನೇಕ ಕಾರ್ಯಗಳು ಇರ್ತಾ ಇತ್ತು. ಎರಡು ಪಾರ್ಟಿಗಳು ಅಂದ್ರೆ ಎರಡು ವ್ಯಕ್ತಿಗಳು ಒಂದು ಕಾರ್ಯಕ್ಕೋಸ್ಕರವಾಗಿ ಒಪ್ಪಂದ ಮಾಡಿಕೊಂಡು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂತಾ ಇದ್ರು, ಕೆಲವೊಂದು ವಿಚಾರಗಳನ್ನ ಒಪ್ಕೊಂತಾ ಇದ್ರು. ಓಕೆ, ಅದಕ್ಕಾಗಿ ದೇವರು ಏನ್ ಮಾಡಿದಾನೆ, ತನ್ನ ವಾಗ್ದಾನಗಳನ್ನ ದೇವರ ಜನ ಕೊಡುವುದರ ಮೂಲಕವಾಗಿ ಆತನ ಏನ್ ಹೇಳ್ತಾನೆ, ಅಲ್ಲಿ ನಾನು ನಿನ್ನ ದೇವರಾಗಿರ್ತೇನೆ, ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ, ನಾನು ನಿಮಗೆ ವಾಗ್ದಾನ ಕೊಡ್ತೇನೆ, ನೀನೇನಾಗಿರ್ಬೇಕು, ನಾನು ಹೇಳಂಗೆ ಕೇಳಬೇಕು, ನನ್ನ ಮಗುವಾಗಿರ್ಬೇಕು, ನನ್ನ ಪ್ರಜೆ ಆಗಿರ್ಬೇಕು, ನಾನು ಕೊಡುವಂತ ನ್ಯಾಯ ವಿಧಿಗಳನ್ನ ಆಜ್ಞೆಗಳನ್ನ ಅನುಸರಿಸಿ ನಡಿಬೇಕು. ಇದೇ ಒಂದು ಒಪ್ಪಂದವನ್ನ ನಾವು ನೋಡ್ತೇವೆ. ಅನೇಕ ಕಾಲದಲ್ಲಿ ಆ ಮಾಡಿದಂತ ಒಡಂಬಡಿಕೆಯಲ್ಲಿ ಕೆಲವೊಂದು ಚಿಹ್ನೆಗಳನ್ನ ನೋಡ್ತೇವೆ, ಸಿಂಬಲ್ಸ್ ನೋಡ್ಬೋದು. ಅವ್ರೇನ್ ಮಾಡ್ತಾರೆ, ಇಬ್ಬರು ವ್ಯಕ್ತಿಗಳು ಒಡಂಬಡಿಕೆ ಮಾಡ್ಕೊಂಡ್ರೆ ಅವರು ಅನಿಮಲ್ ಸ್ಯಾಕ್ರಿಫೈಸ್ ಕೊಡ್ತಾ ಇದ್ರು, ಅಥವಾ ಪ್ರಾಣಿಯನ್ನ ವಧೆ ಮಾಡ್ತಾ ಇದ್ರು, ಪ್ರಾಣಿಯನ್ನ ಅವರು ಏನ್ ಮಾಡ್ತಾರೆ, ಬಲಿ ಕೊಡ್ತಾ ಇದ್ರು. ಎರಡನೇದಾಗಿ ಆ ಒಂದು ಒಡಂಬಡಿಕೆಯಲ್ಲಿ ಇರುವಂತ ಆಶೀರ್ವಾದ ಶಾಪಗಳನ್ನ ಅವರು ಹೇಳ್ತಾ ಇದ್ರು. ಮೂರನೇದಾಗಿ ಆ ಕವನೆಂಟ್ ಮೀಲ್ಸ್ ಮಾಡ್ತಾರೆ, ಅಂದ್ರೆ ಒಡಂಬಡಿಕೆಯ ಊಟವನ್ನ ಮಾಡ್ತಾರೆ. ನಾಲ್ಕನೇದಾಗಿ ಮೆಮೋರಿಯಲ್ಸ್ ಅಂದ್ರೆ ಸ್ಮಾರಕಗಳನ್ನ ಮಾಡ್ತಾರೆ. ಒಂದು ಉದಾಹರಣೆ ನಾನು ಹೇಳ್ತೀನಿ ಪ್ರಿಯರೇ, ಯಾಕೋಬ ಲಾಬಾನ ಗೊತ್ತಲ್ವಾ? ಲಾಬಾನ ಯಾರು? ಯಾಕೋಬನ ಮಾವ ಅಲ್ವಾ. ಯಾಕೋಬ ಓಡ್ ಬಂದ್ಬಿಡ್ತಾನೆ, ಹೆಂಡತಿನ ಮಕ್ಕಳು ಕಟ್ಕೊಂಡು ಅವಾಗ ಲಾಬಾನ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾನೆ. ಆವಾಗ ಇಬ್ರು ಮೀಟ್ ಮಾಡ್ಬೇಕಾದ್ರೆ ಎಲ್ಲಾ ಕಾರ್ಯಗಳು ನಡೆದ ಮೇಲೆ ಅವ್ರಿಬ್ರು ಏನ್ ಮಾಡ್ತಾರೆ, ಯಾಕೋಬ ಒಂದು ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಸ್ಮಾರಕವಾಗಿ ಒಂದು ಕಲ್ಲನ್ನ ಇಡ್ತಾನೆ. ಅದೇ ಅವರೆಲ್ಲ ಕೂಡಿ ಊಟ ಮಾಡ್ತಾರೆ. ಇದೇ ಒಂದು ಚಿಹ್ನೆ ಆಗಿದೆ ಪ್ರಿಯರೇ. ಆ ಒಂದು ಚಿಹ್ನೆಯನ್ನ, ಸಿಂಬಲ್ ಅನ್ನೇ ಯೇಸು ಕ್ರಿಸ್ತನ ಉಪಯೋಗಿಸಿಕೊಂಡು, ದೇವರು ಉಪಯೋಗಿಸಿಕೊಂಡು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಇಲ್ಲಿ ಮೇಜಿನ ಮುಂಭಾಗದಲ್ಲಿ ಬರಕ್ಕೆ ಹೇಳ್ತಾರೆ. ನಮಗೆ ಇಲ್ಲಿ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾರೆ, ಆತನ ರಕ್ತವನ್ನ, ಮಾಂಸವನ್ನ ಸೂಚಿಸುವಂತ ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಏನು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವ್ಯತ್ಯಾಸ ಏನು ಗೊತ್ತಾ? ಹಳೆ ಒಡಂಬಡಿಕೆಲಾದ್ರೂ ದೇವ್ರು ನಾನು ನಿಮಗೆ ಒಡಂಬಡಿಕೆ ಮಾಡ್ಕೊಳ್ತೇನೆ, ನೀನು ಈ ರೀತಿಯಾಗಿ ನಡಿಬೇಕು ಅಂತ ತಾನೇ. ಇಟ್ಸ್ ಬೇಸ್ಡ್ ಆನ್ ದ ವರ್ಕ್ಸ್. ಅದಕ್ಕೆ ಇವ್ರು ಇಸ್ರೇಲ್ ಜನಗಳು ಹಾಗೆ ಇದ್ದಿದ್ದು. ಅವ್ರು ಏನಂತಂದ್ರೆ ನಾವೇನಾದ್ರೂ ಕಾರ್ಯ ಮಾಡಿದ್ರೆ ದೇವ್ರು ಮೆಚ್ಕೊಂಡ್ಬಿಡ್ತಾನೆ ಅಂತ. ವರ್ಕ್ ಅಲ್ವಾ, ಕಾರ್ಯ ಮಾಡೋದು, ಕೆಲಸಗಳನ್ನ ಮಾಡೋದು. ಅದೇ ಹೊಸ ಒಡಂಬಡಿಕೆ ಹಂಗಲ್ಲ ಪ್ರಿಯರೇ. ಹೊಸ ಒಡಂಬಡಿಕೆ ಅನ್ಕಂಡೀಷನಲ್, ಯಾವ ನಿಬಂಧನೆಯೂ ದೇವ್ರು ಹಾಕ್ಲಿಲ್ಲ. ಆಮೇಲೆ ಯಾವ ಯೋಗ್ಯತೆ ನಮಗಿಲ್ಲ ನಮ್ಮೊಂದಿಗೆ ಮಾಡ್ಕೊಂಡ್ರೆ ಆತನ ಒಡಂಬಡಿಕೆ. ಆದ್ರೂ ಸಹ ಆತನ ಕೃಪೆಯ ಮೇರೆಗೆ ಯೇಸು ಕ್ರಿಸ್ತನ ಒಂದು ಸಾವಿನ ಮೂಲಕವಾಗಿ ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ. ಆ ಒಡಂಬಡಿಕೆಯನ್ನು ಸೂಚಿಸುವಂಥದ್ದೇ ಈ ಒಂದು ಮೇಜಿನ ಮುಂಭಾಗದಲ್ಲಿ ಬರುವಂಥದ್ದು ಕಮ್ಯುನಿಯನ್ ಆಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಎಷ್ಟು ಚೆನ್ನಾಗಿ ಮನುಷ್ಯನ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ, ಮನುಷ್ಯರಲ್ಲಿ ನಮಗೆ ಮಲ್ಟಿಪಲ್ ಸೆನ್ಸಸ್ ಉಂಟು. ಅಂದ್ರೆ ನಮ್ಗೆ ಏನಿತ್ತು, ಇಂದ್ರಿಯಗಳು ಉಂಟು ಅಲ್ವಾ. ಇಂದ್ರಿಯಗಳು ಗೊತ್ತಲ್ವಾ? ಯಾವ ಇಂದ್ರಿಯಗಳಿದೆ ನಮಗೆ? ಹಲೋ, ಸೆನ್ಸಸ್ ಗೊತ್ತಿಲ್ಲ ನಿಮಗೆ? ಅದೇ ನಿಮ್ಗೆಲ್ಲ ಸೆನ್ಸ್ ಯಾವುದು? ರುಚಿ ನೋಡೋದು ಅಲ್ವಾ, ಮುಟ್ಟಿದ್ರೆ ಗೊತ್ತಾಗೋದು, ನೋಡೋದು, ಕೇಳಿಸ್ಕೊಳ್ಳೋದು ಅಲ್ವಾ, ವಾಸನೆ, ಇವೆಲ್ಲ ನಮ್ಗೇನು ಒಂದು ಇಂದ್ರಿಯಗಳು. ಏಸಪ್ಪ ಚೆನ್ನಾಗಿ ಗೊತ್ತು ಮನುಷ್ಯನ ಹತ್ರ ಮಲ್ಟಿಪಲ್ ಸೆನ್ಸಸ್ ಇದೆ ಅಂತ. ಅದಕ್ಕಾಗಿ ದೇವರು ಏನ್ ಮಾಡಿದ್ರು, ತನ್ನ ಮರಣವನ್ನ ಇವರು ಮರಿಲೇಬಾರ್ದು, ತನ್ನ ಮರಣವನ್ನ ಆತನು ಬರೋ ತನಕ ಪ್ರಸಿದ್ಧಿ ಪಡಿಸಬೇಕು, ಆತನು ಬರೋ ತನಕ ಅದು ನಾವು ಜ್ಞಾಪಕದ ಇಟ್ಕೊಳ್ಬೇಕಂತ ದೇವರು ಏನ್ ಮಾಡಿದ್ದಾನಂದ್ರೆ ಈ ರೀತಿಯಾದ ಕಾರ್ಯವನ್ನ ಮಾಡಿದ್ದಾನೆ. ಯಾವ ರೀತಿಯಾಗಿ ಮಾಡಿದ್ದಾನೆ? ಇವಾಗ ನಾವು ರೊಟ್ಟಿಯನ್ನು ದಾಖಲಾತಿ ತೆಗೆದುಕೊಳ್ಳೋದಕ್ಕೆ ನಾವೇನಾಗಿದ್ದೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ, ಭಾಗವಹಿಸ್ತೀವಿ ತಾನೆ. ರೊಟ್ಟಿನ ತೆಗೆದುಕೊಳ್ತೀವಿ, ಮುದ್ದು ನೋಡ್ತೀವಿ, ಕಣ್ಣು ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ರುಚಿ ನೋಡ್ತೀವಿ, ವಾಕ್ಯನ ಕೇಳಿಸ್ಕೊತೀವಿ. ಇದೆಲ್ಲದರ ಮೂಲಕವಾಗಿ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಾಡ್ ಹ್ಯಾಸ್ ಯೂಸ್ ದಟ್ ಆಲ್ ದ ಸೆನ್ಸಸ್ ಆಫ್ ಹ್ಯೂಮನ್ ಬೀಯಿಂಗ್ so that we should not forget, we will not forget the death of Jesus Christ. ಯಾಕಂದ್ರೆ ಯೇಸು ಕ್ರಿಸ್ತನ ಮರಣ ಅದು ಅಷ್ಟು ಮುಖ್ಯವಾಗಿದೆ ಪ್ರಿಯ. ಆತನ ಮರಣ ಇಲ್ಲ ಅಂದಿದ್ರೆ ನಾವು ಸಾಯ್ಬೇಕಾಗಿತ್ತು, ಸತ್ತು ಒಂದೇ ಸಾರಿ ನಾಶವಾಗಿ ಹೋಗ್ಬಿಡ್ಬೇಕಾದ್ರೆ. ಆದ್ರೆ ಯೇಸಪ್ಪ ಆ ಸಾವನ್ನು ತನ್ನ ಮೇಲೆ ಹೊತ್ಕೊಂಡಲ್ಲ, ಅದನ್ನ ನಾವು ಮರೆಯಲೇಬಾರ್ದು ಅಂತಾನೆ ಈ ಕಮ್ಯುನಿಯನ್ ಅದ ಡ್ರಾಮೆಟಿಕ್ ಆಗಿ ನೋಡಿದ್ರೆ ಈ ರೀತಿಯಾಗಿ ದೇವ್ ಮಾಡಿದ್ದಾರೆ. ಬೇರೆ ಏನೋ ವಾಕ್ಯ ನಾವು ಸರ್ಪಂಚ್ ಕೇಳ್ತಾ ಇದ್ರೆ ಇವಾಗ ಪ್ರಸಂಗನ ಅದು ಕೇಳಿಸ್ಕೊತೀರ ಬೇರೆ ಅಲ್ವಾ. ಆದ್ರೆ ಈ ಕಾರ್ಯಗಳಲ್ಲೂ ಎಲ್ಲ ಇದೆ. ಆತನ ಮಾಂಸವನ್ನು ಸೂಚಿಸುವಂತ ರೊಟ್ಟಿ, ಆತನ ರಕ್ತವನ್ನು ಸೂಚಿಸುವಂತ ದ್ರಾಕ್ಷಾರಸ ಅಲ್ವಾ,
ಎಲ್ಲವನ್ನ ನೀವು ನೋಡುವುದಾದ್ರೆ ಒಂದು ದೇವರು ಈ ರೀತಿಯಾಗಿ ಮಾಡಬೇಕಂತ ಅನ್ಕೊಂಡು ಈ ರೀತಿಯಾಗಿ ಮಾಡೋದು ಯಾಕೆ ಅನ್ಕೊಂಡ್ರು ಅಂದ್ರೆ ನಾವು ಅದನ್ನ ಮರಿಲೇಬಾರದು. ಯೇಸು ಕ್ರಿಸ್ತನ ಮರಣವನ್ನ ನಾವು ಮರೆಯುವುದಾದ್ರೆ ಪ್ರಿಯರೇ ನಮಗೆ ರಕ್ಷಣೆಯೇ ಇಲ್ಲ. ಈ ಲೋಕದಲ್ಲಿ ಯಾರು ಯೇಸು ಕ್ರಿಸ್ತನ ಹಾಗೆ ನಮಗಾಗಿ ಜೀವ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಅಲ್ಲ. ಎಲ್ಲರ ಸಮಾಧಿ ಇದೆ. ಯಾರು ಯೇಸು ಕ್ರಿಸ್ತನ ಮಕ್ಕಳಿಗೋಸ್ಕರ ಆಗಲಿಲ್ಲ, ಸಾರಿ ಈ ಲೋಕಕ್ಕೋಸ್ಕರವಾಗಿ ಲೋಕದ ಮಕ್ಕಳಿಗೋಸ್ಕರ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಒಬ್ಬನೇ ಸತ್ತ, ಆತನೊಬ್ಬನೇ ಪುನರುತ್ಥಾನ ಆಗಿತ್ತು, ಆತನೊಬ್ಬನೇ ಪರಲೋಕಕ್ಕೆ ಏರಿ ಹೋಗಿತ್ತು, ಆತನೊಬ್ಬನೇ ತಿರುಗಿ ಬರುವಂತನಾಗಿದ್ದಾನೆ. ಯಾತಕ್ಕಾಗಿ ನಮ್ಮನ್ನ ಕರೆದುಕೊಂಡು ಹೋಗುವ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮನ್ನು ನೀವು ಒಪ್ಪಿಸಿಕೊಡಿ, ದೇವರ ಆತ್ಮಕ್ಕೆ ಒಪ್ಪಿಸಿಕೊಳ್ಳುತ್ತೇವೆ. God Spirit is in the midst of us. ದೇವರ ಆತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮನ್ನು ಯಾರು ಪರೀಕ್ಷೆ ಮಾಡೋದು ಬೇಡ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾನು ಆತನ ಮುಂಭಾಗದಲ್ಲಿ ನನ್ನ ಆಲೋಚನೆಗಳು ಬೆತ್ತಲೆಯಾಗಿದೆಯಲ್ಲ, ನನ್ನ ಒಳಗೆ ಹೊರಗೆ ಆತನ ಬಣ್ಣಾತನಾಗಿದ್ದಾನೆ. ನಾನು ಆತನ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲೂ ಸಾಧ್ಯ ಇಲ್ಲ ಪ್ರಿಯ. ನಮ್ಮ ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಆತನ ಒಂದು ಮೇಜಿನ ಮುಂಭಾಗದಲ್ಲಿ ಬರುವುದಕ್ಕೆ ನಾವು ಯೋಗ್ಯರಾಗಿ ಆತನು ನಮ್ಮ ನಡೆಸುವ ಆತನಾಗಿದ್ದಾನೆ. ಬಲಹೀನತೆ ತೆಗೆದಾಕ್ತಾನೆ ಪ್ರಿಯ. ಕಳೆದ ವಾರ ಕಳೆದ ತಿಂಗಳು ಇದ್ದ ಹಾಗೆ ಈ ವಾರ ಇಲ್ಲ. ಅನೇಕ ಬಲಹೀನತೆಯಿಂದ ಹೊರಡೆ ಬಂದಿದ್ದೇನೆ, ಅನೇಕ ಪಾಪಗಳಿಂದ ಹೊರಡೆ ಬಂದಿದ್ದೇನೆ. ಹಾಲೆಲೂಯಾ. ಹೌದು ಪ್ರಿಯರೇ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಎಷ್ಟು ವರ್ಷಗಳ ಕಾಲ ನಾವು ಜೀವಿಸುವವರಾಗಿದ್ದೇವೆ, ಇನ್ನು ಎಷ್ಟು ವರ್ಷಗಳಿದೆ ಪ್ರಿಯರೇ, ನಾವು ಕಡೆಯ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮಿಂದ ಕೇಳುವಂಥದ್ದು ಬೇರೆ ಏನಲ್ಲ ಪ್ರಿಯರೇ, ಆತನು ಕೊಟ್ಟಿರುವಂಥ ರಕ್ಷಣೆಯಲ್ಲಿ ಬಲವಾಗಿ ನಿಲ್ಲಬೇಕೆಂದು. ಆತನು ಕೊಟ್ಟಿರುವಂಥ ಆ ರಕ್ಷಣೆಯನ್ನು ಆತನ ಒಂದು ಬಲಿದಾನದ ಮೂಲಕವಾಗಿ ನಾವು ಹೊಂದ್ಕೊಂಡಿದ್ದೇವೆ. ಅದಕ್ಕೆ ನಾವು ಮರ್ಯಾದೆ ಕೊಡುವ ಹಾಗೆ ಜೀವಿಸಬೇಕಾಗಿದೆ. ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜಾದಿರಾಜನೇ ನಿನಗೆ ಸ್ತೋತ್ರ ರಾಜ. ಅಪ್ಪ, ನಾವು ಮನುಷ್ಯ ಮಾತ್ರದವರು ತಿಳಿಯೋದು ಮಾಡುವಂಥ ಪ್ರತಿಯೊಂದು ತಪ್ಪುಗಳನ್ನ ಕ್ಷಮಿಸು ಕರ್ತ. ಅಪ್ಪ, ಈ ಕುಳಿತಿರುವಂಥ ಪ್ರತಿಯೊಬ್ಬ ಮಕ್ಕಳೊಂದಿಗೆ ದೇವರ ಆತ್ಮ ನೀನು ಮಾತನಾಡಿದ್ದೀರಪ್ಪ. ನಮಗಾಗಿ ನೀನು ಸತ್ತಿದ್ದಿ, ನಮಗಾಗಿ ನೀನು ಕರ್ತನೆ ಮರಣವನ್ನು ಹೊಂದಿಕೊಂಡಿದ್ದಿ, ನಮಗಾಗಿ ನೀನು ಶ್ರಮೆ ಪಟ್ಟಿಲ್ಲ ಏಸಪ್ಪ. ಎಷ್ಟು ಬಾಧೆಗಳನ್ನ ಅನುಭವಿಸಿದ್ದಿ ಕರ್ತ ರಾಜ. ನಾವು ಅದನ್ನು ನೆನೆಸುವವರಾಗಿದ್ದೇವಪ್ಪ. ನಾವು ತಿರುಗಿ ಪಾಪದಲ್ಲಿ ಬೀಳದಂತೆ, ತಿರುಗಿ ನಿಮ್ಮನ್ನು ನಾವು ಶಿಲುಬೆ ಮೇಲೆ ಹಾಕದಂತೆ ಏಸಪ್ಪ ನಮ್ಮನ್ನು ಶುದ್ಧಿ ಮಾಡು ಕರ್ತ. ನಾವು ಪಾಪ ಮಾಡದಂತೆ ನಮ್ಮನ್ನು ಕರ್ತನೆ ಅಪ್ಪ ನೀನು ಕಾಯಬೇಕೆ ನಾವು ಬೇಡುತ್ತೇವೆ ಕರ್ತನೆ. ನಮ್ಮ ನೀನು ಶುದ್ಧಿ ಮಾಡಿದ್ದಿ, ನಿನ್ನ ಪರಿಶುದ್ಧ ರಕ್ತನ ಶುದ್ಧಿ ಮಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಏಸಪ್ಪ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯೇ, ನಾವು ಯಾವ ರೀತಿಯಾಗಿದ್ದೇವೋ ಅದೇ ರೀತಿಯಾಗಿ ನೀವು ಸ್ವೀಕಾರ ಮಾಡುತ್ತೀರ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ರಾಜ. ನಾವು ಪಾಪಗಳನ್ನು ಕ್ಷಮಿಸಿದ್ದೀವಿ. ನಿನ್ನ ಒಂದು ಕರ್ತನೆ ಮೇಜಿನ ಮುಂಭಾಗದಲ್ಲಿ ಬರೋದಕ್ಕೆ ನಮ್ಮನ್ನು ಯೋಗ್ಯರಾಗಿ ಮಾಡಿದ್ದೀನಿ ನಾವು ನಂಬುತ್ತೇವಪ್ಪ. ನೀವು ನಮ್ಮನ್ನು ಆಶೀರ್ವದಿಸಿದ್ದೀರ ಅಪ್ಪ. ಯಾವ ಮನುಷ್ಯನಾಗಲಿ ಸೈತಾನಾಗಲಿ ನಮ್ಮನ್ನು ಕಂಡಮ್ ಮಾಡೋದಕ್ಕೆ ಸಾಧ್ಯವಿಲ್ಲಪ್ಪ, ನಮ್ಮನ್ನು ಖಂಡಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನೀವು ನಮ್ಮನ್ನು ಕರ್ತನೆ ನೀತಿವಂತರಾಗಿ ಕರ್ತನೆ ಕರೆದಿದ್ದೇನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ಒಂದು ಮೇಜಿನಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳೊಂದಿಗೆ ನೀವು ಕಾರ್ಯ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಮರಣದ ಬಲವನ್ನು
ವಿಶೇಷವಾಗಿ ಈ ದಿನವಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಧ್ಯೆ ಈ ಅಣ್ಣನತೆಯಲ್ಲಿ ಬಂದಿರುವ ಪ್ರಜ್ವಲ್ಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯವನಸ್ಥನಾದ ಈ ಪ್ರಜ್ವಲ್ ಯೇಸು ಸ್ವಾಮಿ ಹೃದಯದಲ್ಲಿ ಮಾತನಾಡುವ ಹಾಗೆ, ಸತ್ಯವನ್ನು ತಿಳಿದುಕೊಳ್ಳುವ ಹಾಗೆ, ಸತ್ಯದಿಂದ ಆತನ್ನು ಬಿಡುಗಡೆ ಹೊಂದುವ ಹಾಗೆ ಸಹಾಯ ಮಾಡಲೆಂಬುದಾಗಿ ಸಭೆಯಾಗಿ ನಾವು ಅವರನ್ನು ಕರ್ತನ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಮಾತ್ರವಲ್ಲದೆ ಮೇಜಿನ ಮುಂಭಾಗದಲ್ಲಿ ಭಾಗವಹಿಸಲು ದೇವರ ಆಹ್ವಾನದ ಮೇರೆಗೆ ದೇವರ ಮಕ್ಕಳನ್ನು ಕರ್ತನ ಈ ದಿನದಲ್ಲಿ ಸಂಧಿಸಿದ್ದಾನೆ ಎಂಬುದನ್ನು ವಿಶ್ವಾಸದಲ್ಲಿಟ್ಟು ನಾವು ದೇವರಿಗೆ ಕೃತಜ್ಞತೆಯಾಗಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಮಯ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ಮಹೋನ್ನತನೇ, ನಮ್ಮ ನಿರ್ಮಾಣಿಕನೇ, ನಿನಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗುವ ಹಾಗೆ ನೀನು ಪ್ರೀತಿಸಿದ ಮಕ್ಕಳಿಗಾಗಿ ನೀನು ಸರ್ವತ್ಯಾಗ ಮಾಡಿ ನಮಗೆ ನಿತ್ಯ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಿ ನಮ್ಮನ್ನು ನಿನ್ನ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಂಡಿದ್ದೀರಿ. ನಿಮಗೆ ಕೃತಜ್ಞತಾ ಸ್ತೋತ್ರಗಳು ಮಾಡ್ತಾ ಇದ್ದೇವೆ. ದೇವಾದ ದೇವನೇ, ಇದು ಈ ಲೋಕದಲ್ಲಿ ಮಾನವನ ಜೀವಿತವು ನಿನಗೆ ಸಮರ್ಪಕವಾದದ್ದು. ಮಾತ್ರವಲ್ಲದೆ ಮಾನವನನ್ನು ನಿನ್ನ ಅನ್ಯೋನ್ಯತೆಯಲ್ಲಿ ಒಂದಾಗಿರುವ ಉದ್ದೇಶದಿಂದ ಸೃಷ್ಟಿ ಮಾಡಿ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ ನೀವು ನಮಗೆ ತೋರಿಸಿಕೊಟ್ಟ ಮಾರ್ಗಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕೂಡಿ ಬಂದಿರುವ ಎಲ್ಲ ನಮ್ಮ ಪ್ರೀತಿಯ ದೇವರ ಮಕ್ಕಳ ಕುಟುಂಬಗಳನ್ನು ನೀನು ಆಶೀರ್ವದಿಸ್ತೀವಿ. ಪರಿಸ್ಥಿತಿಗಳು ಏನೇ ಬದಲಾದರೂ, ಏನೇ ಜೀವನದಲ್ಲಿ ಏನೇ ತೊಂದರೆಗಳಾದರೂ, ಮಾರ್ಪಾಟು ಹೊಂದಿದರೂ ನೀನು ಮಾರ್ಪಡದ ದೇವರೆಂಬುದನ್ನು ನಮಗೆ ನೀನು ಬೋಧಿಸಿದ್ದಿ, ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿಮ್ಮನ್ನು ಬಿಟ್ಟು ನಾವಿನ್ಯಾರ ಬಳಿಗೆ ಹೋಗೋಣ ಸ್ವಾಮಿ ಎಂಬುದಾಗಿ ನಾವು ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ. ದೇವರೇ, ಇಲ್ಲಿ ಕೂಡಿ ಬಂದಿರೋ ನಮ್ಮೆಲ್ಲ ಮಕ್ಕಳನ್ನು ನೀನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ನಿತ್ಯ ಜೀವಕ್ಕೆ ಪಾತ್ರ ಆಗುವಂತೆ ಕೃಪೆ ಮಾಡು. ಮುಂದಿನ ದಿನಮಾನಗಳಲ್ಲಿ ಈ ಲೋಕದಲ್ಲಿ ನಾವು ಬೆಳಕಾಗಿ ಜೀವಿಸುತ್ತಾ ನಿನ್ನ ಅಧೀನದಲ್ಲಿ ನಾವು ಮುಂದೆ ಸಾಗುವಂತೆ ಇಲ್ಲಿ ಕೂಡಿ ಬಂದ ನಮ್ಮೆಲ್ಲರನ್ನು ನಿನ್ನ ಪ್ರಾಣವುಳ್ಳ ಹಸ್ತಗಳಲ್ಲಿ ಇಟ್ಟು ನಾವು ನಿನ್ನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸಕಲ ಗಣಮಾನ ಮಹಿಮೆ ನಿನ್ನ ಪಂಡಿತ ಸಲ್ಲಿಸ್ತಾ ಪ್ರಭು ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ. ಪ್ರೀತಿಯುಳ್ಳ ತಂದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೋನ್ನತ ಪರಿಣಾಮವನ್ನು ಕೀರ್ತಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗಿಂದು ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. Praise the Lord.